ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷಿಕೇಶ್ ಭೃಂಗ ಏರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಎಲ್ಲರಿಗೂ ಸಹ ನವರಾತ್ರಿ ಹಬ್ಬದ ಶುಭಾಶಯಗಳು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಇವತ್ತಿಂದ ನವರಾತ್ರಿ ಹಬ್ಬ ಶುರು ಆಗ್ತಾ ಇದೆ. 9 ದಿನಗಳ ಕಾಲ ದೇವಿಗೆ ವೈವಿಧ್ಯಮಯ ಪೂಜೆಗಳು, ವೈವಿಧ್ಯಮಯ ನೈವೇದ್ಯಗಳು, ಆ ನೈವೇದ್ಯಗಳನ್ನ ತೋರಿಸ್ತಾ ಶುರು ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮನ. ಏನ್ ವಿಶೇಷವಾದ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀರಾ? ಈ ವಿಶೇಷವಾದ ಅಡುಗೆ ಅಂದ ತಕ್ಷಣನೇ ಯಾರನ್ನು ಕರೆಸ್ತಾ ಇದ್ದೀರಾ, ವಿಶೇಷವಾದ ಅಡುಗೆ ಏನ್ ಮಾಡ್ತಾ ಇರ್ತಾರೆ ಇವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಭಾಸ್ಕರ್ ಅವರು ಬರ್ತಾ ಇದ್ದಾರೆ. ಮನೆ ತಿಂಡಿ ನಿಮಗೆಲ್ಲ ಫೇಮಸ್ ಗೊತ್ತಿರ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿ ಒಬ್ಬಟ್ಟೆಲ್ಲ ಮಾಡಿ ತೋರಿಸಿದ್ರು ಕಳೆದ ವಾರ ಎಲ್ಲನೂ. ಈ ವಾರ ಅವ್ರನ್ನ ಕರ್ಸ್ಕೊಂಡಿದ್ದೀವಿ. ಮತ್ತೆ ಒಂದು ವಿಶೇಷವಾದ ಅಡುಗೆ ಅವ್ರ ಅಂಗಡಿಲಿ ತುಂಬ ಫೇಮಸ್ಸು. ಅವ್ರನ್ನ ಕರೆದಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಭಾಸ್ಕರ್ ಅವರೇ. ಬನ್ನಿ ಸರ್. DVG ರೋಡಲ್ಲಿ ಹೋಯ್ತು ಅಂತ ಹೇಳಿದ್ರೆ ಮನೆ ಒಳಗೆ ತಿನ್ಬೇಕು ಅಂತ ಹೇಳಿದ್ರೆ ಕ್ಯೂ ನಿಂತ್ಕೋಬೇಕು. ಇವತ್ತಿನ ನಮ್ಮ ಕಾರ್ಯಕ್ರಮ ಬಂದ್ಬಿಟ್ಟಿದೆ. ನಮಸ್ಕಾರ ಭಾಸ್ಕರ್, ಹೆಂಗಿತ್ತು ಕಾರ್ಯಕ್ರಮ? ಎಲ್ಲ ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿ ಸರ್. ಜನ ಎಲ್ಲ ಕೇಳ್ತಾ ಇದ್ದಾರೆ ನಿಮ್ನ. ತುಂಬಾನೇ. ಟಿವಿ ಆಫ್ ಮಾಡಿದ್ರು ಫೋನ್ ಸ್ಟಾರ್ಟ್. ಹೌದಾ? 3 ಅವರ್ ಫ್ರೀ ಇರಲಿಲ್ಲ ಸರ್. ಏನೋ ಇಷ್ಟ ಅಲ್ಲ, ಚೆನ್ನಾಗಿ ಮಾಡೋರು ಕಂಡು ಎಲ್ಲರಿಗೂ ಇಷ್ಟ ಆಗ್ಬೇಕಷ್ಟೇ. ಓಕೆ ಭಾಸ್ಕರ್ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ನವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮ ಇವತ್ತಿನ ನಿಮ್ಮಿಂದ ಶುರು ಮಾಡ್ತಾ ಇದೀವಿ. ಏನು ವಿಶೇಷವಾಗಿ ಏನು ಮಾಡ್ತಾ ಇದ್ರಿ ಇವತ್ತು? ಸರ್ ಬಿಳಿ ಒಳಗೆ ಒಗ್ಗರಣೆ ಎಣ್ಣೆಗಾಯಿ ಗೊಜ್ಜು. ಬಿಳಿ ಹೋಳಿಗೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಫೇಮಸ್ಸು. ಕೆಲವರೇ ಮನೆಗಳು, ಶೆಟ್ರು ಮನೆಗಳಲ್ಲಿ ಮಾಡ್ತಾ ಇದ್ರು ಬಿಳಿ ಹೋಳಿಗೆ. ಇನ್ನು ಯಾರ ಮಲ್ಲೂ ಮಾಡ್ತಾ ಇರಲಿಲ್ಲ. ಆಮೇಲೆ ಯಾವುದೋ ಒಂದು ಫಂಕ್ಷನ್ ತಿನ್ಕೊಂಡ್ಬಂದು ಇದು ಹೆಂಗ್ ಮಾಡೋದು ಮೈದಾ ಹಿಟ್ಟು ಹಾಕಿದ್ರೆ ಅಕ್ಕಿ ಹಿಟ್ಟು ಹಾಕಿದ್ರೆ ಅಂತ ಕನ್ಫ್ಯೂಷನ್ನು ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ. ನಾವು ನಮ್ಮ ಕಾರ್ಯಕ್ರಮ ತೋರಿಸಿಲ್ಲ. ಇವ್ರ ಹೋಟ್ಲಲ್ಲಿ ಮನೆ ಒಳಗೆ ಅಂತ ಇವ್ರದ್ದೇನು ಹೋಳಿಗೆಗಳ ಅಂಗಡಿ ಇದೆ DVG ರೋಡ್ನಲ್ಲಿ, ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಸಂಡೇ ಆಯ್ತು ಅಂದ್ರೆ ಜನ ಕ್ಯೂನಲ್ಲಿ. ಎಷ್ಟು? 30 ರೂಪಾಯಾ? ಗ್ರೇವಿ ಸೇರಿ 25 ರೂಪಾಯಿ. 25 ರೂಪಾಯಿ ಒಂದು ಬಿಳಿ ಹೋಳಿಗೆ ಹಾಕೋದು, ಒಂದು ಎಣ್ಗಾಯಿ ಹಾಕೋದು. ಏನೆಲ್ಲ ನಿಮ್ಮ ಅಂಗಡಿಗೆ ಬರಬೇಕಾ? ನಮಗೂ ಮಾಡಿ ತೋರಿಸಿ ಅಂತ ಕರ್ಕೊಂಡ್ಬಂದಿದ್ದೀವಿ. ಆಯ್ತು ಸರ್, ಮಾಡೇ ಬಿಡ್ತೀನಿ ಬನ್ನಿ ಸರ್ ಅಂತ ಬಂದಿದ್ದಾರೆ ಭಾಸ್ಕರ್ ಅವರು. ಭಾಸ್ಕರ್ ಸರ್, ಫಸ್ಟು ಬಿಳಿ ಹೋಳಿಗೆ ಮಾಡಕ್ಕೆ ಅಂತ ನಿದ್ದೀರಾ? ಬಿಳಿ ಹೋಳಿಗೆ ಎಣ್ಣೆಗಾಯಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಮೈದಾ ಹಿಟ್ಟು, ಬದನೆಕಾಯಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಈರುಳ್ಳಿ, ಕಸೂರಿ ಮೇಥಿ, ಜೀರಿಗೆ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ವಾಂಗಿಬಾತ್ ಪುಡಿ, ಗರಂ ಮಸಾಲ, ಅರಿಶಿನ, ಮೊಸರು, ಗೋಡಂಬಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಫಸ್ಟ್ ಏನು ಮಾಡಿ? ಓಕೆ ಸರ್. ಕೈ ತೊಳ್ಕೊಳ್ಳಿ ಸರ್. ಬಂದ ತಕ್ಷಣ ಕೈ ತೊಳ್ಕೊಬೇಕು. ಕೈ ತೊಳ್ಕೊಂಡು ಅಡುಗೆ ಶುರು ಮಾಡಬೇಕು. ಅಡುಗೆ ಶುರು ಮಾಡ್ಬೇಕಾದ್ರೆ ಯಾವ್ದಾರ ಪಾತ್ರೆನ ಒಲೆ ಮೇಡಬೇಕಾದ್ರೆ ಒಂದ್ಸರಿ ಒರೆಸ್ಕೊಂಡು ಒಂದ್ಸರಿ ತೊಳ್ಕೊಂಡು ಇಡಿ. ಯಾಕಂದ್ರೆ ರಾತ್ರಿ ಎಲ್ಲ ಪಲ್ಲಿ ಜೀರಳೆ ಎಲ್ಲ ಓಡಾಡಿರುತ್ತೆ, ಅದು ನಿಮ್ಗೆ ಗೊತ್ತಾಗಲ್ಲ. ಆದ್ರಿಂದ ಯಾವಾಗಲೂ ಶುಚಿತ್ವನ ನಾವು ಕಾಪಾಡ್ಕೋಬೇಕು ಮನೆ ಮಟ್ಟಿಗೆ ಫಸ್ಟ್. ಓಕೆ ಸರ್, ರೆಡಿ. ಏನು ಕೊಡ್ಲಿ ಸರ್? ಮೊದಲು ರವೆ ಮೈದಾ ಕಲಸಿ ಇಟ್ಕೊಂಡ್ಬಿಡ್ತೀನಿ. ಕಲ್ಸಿಟ್ಕೊಳ್ಳಿ. ಏನು ಕೊಡ್ಲಿ? ನಿಮ್ಮನ್ನು ಬೋಲ್ ಕೊಡ್ಲಾ? ಒಂದು ಬಾಲ್ ಸರ್. ಅಲ್ಲಿ ರವೆ ಮೈದಾ ಅಲ್ಲ, ಅಕ್ಕಿ ಹಿಟ್ಟಲ್ವಾ? ಅಲ್ಲ, ರವೆ ಮೈದಾ. ಇದು ಹಿಟ್ಟು ಕೋಟಿಂಗ್ ಕನಿಕಾ ರವೆ ಸರ್ ಇದು. ಓಕೆ, ಡನ್. ಮೈದಾ 50 ಗ್ರಾಮ್, 1/4 kg ರವೆಗೆ ಅದು ರವೆ ಮತ್ತೆ ಮೈದಾ ಒಂದು 50 ಗ್ರಾಮ್. ಓ, ಲಾಸ್ಟ್ ಟೈಮ್ ತೋರಿಸಿಲ್ಲ, ಜಾಸ್ತಿ ಕೊಂಡಿರ್ತೀವೇನ್ರಿ ಸ್ವಾಮಿ? ಇನ್ನೊಂದ್ಸರಿ ಹೇಳ್ರಿ. ರವೆ ಮತ್ತೆ ಮೈದಾ ಸರ್ ಈಕ್ವಲ್ ಪ್ರಮಾಣನಾ? ಅಲ್ಲ, ರವೆ 1/4 kg ಒಂದು 50 ಗ್ರಾಮ್ ಮೈದಾ. ಓಕೆ, ಮೇಜರ್ ರವೆನೇನಾ? ಹೌದು, ಮೇಜರ್ ರವೆ. ಸ್ವಲ್ಪ ಎಣ್ಣೆ. ಇದಕ್ಕೆ ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದ ಮೇಲ್ಗಡೆ ಹಾಕೋದೆಲ್ಲ ಸಿಹಿಗೂ ಒಂದೇ, ಖಾರಾಗೂ ಒಂದೇ, ಎಲ್ಲ ಒಂದು ಸೇಮ್ ಬರುತ್ತೆ. ಓ, ಮೈದಾ ಮತ್ತೆ ರವೆನ ಹಾಕಿ. ಮೇಜರು ರವೆ. ಹೌದು ಸರ್. ರವೆಗೆ ಒಂದು 30% ಮೈದಾ ಹಾಕಿದ್ರೆ ಸಾಕು. ಎಣ್ಣೆ ನೀರನ್ನು ಹಾಕಿ ಕಲಸಿಟ್ಕೋಬೇಕು. ಹೌದು. ಒಬ್ಬಟ್ಟು ಮಾಡಬೇಕಾದ್ರೂ ಅದೇನೇನೆ. ನೀವೇನು ಮಾಡ್ಕೋಬೇಕಾದ್ರು ಬೇಸಿಕಲಿ ಅದು ಮೇಲ್ಗಡೆ ಮಾಡೋದು ಮಾತ್ರ ಹಿಟ್ಟೆಲ್ಲ ಒಂದೇ ಥರನೇ. ಹೌದು, ಸೇಮ್. ಖರ್ಜೂರದ ಒಬ್ಬಟ್ಟು ಇಷ್ಟಪಟ್ರು ಜನ? ಯಾವ ಒಬ್ಬಟ್ಟು ಇಷ್ಟಪಟ್ರು ಸರ್? ಎಲ್ಲ ಇಷ್ಟಪಟ್ರು. ತುಂಬಾ ದೂರದಿಂದೆಲ್ಲ ಫೋನ್ ಬಂದಿತ್ತು. ಹೌದಾ? ಮೊನ್ನೆ ಅಮೆರಿಕಾದಿಂದ ಒಬ್ರು ಮಾಡಿದ್ರು. ಮುರಳಿ ಸರ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ. ಓಕೆ, ಚೆನ್ನಾಗಿ ಆಟ ಆಡ್ಸಿದ್ರು ಅಂತ ಇದಾರೆ ಸರ್. ನಿಮ್ಗೆ ಆಟ ಆಡ್ಸಿರು ಅಂತ ನೋಡಿದ್ರಾ? ಓಹೋ. ಆಮೇಲೆ ಅಲ್ಲಿ ಕಳಿಸಿ ನಮಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದ್ರು. ಮಾಡಿಕೊಡಿ. ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಮಾಡಿ. ಯಾಕಂದ್ರೆ ಸರ್, ನೀವು ಮಾಡೋವಂಥ ರುಚಿ ಒಂದ್ಸರಿ ಜನಕ್ಕೆ ಇಷ್ಟ ಆಗೋಯ್ತು ಅಂದ್ರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತಿಂತಾರೆ. ಹೌದು ಸರ್. ಅದು ಇಂಪಾರ್ಟೆಂಟು. ತಿನ್ನಕ್ಕೆ ಮಾತ್ರನೇ ಮನುಷ್ಯ ಇಷ್ಟೊಂದೆಲ್ಲ ಕಷ್ಟಪಡೋದು. ನಿಜ ಸರ್. ಮಾಡಿಬಿಡಿ. ಇದನ್ನ ನೆನೆಸಿ ಇಟ್ಟಿದ್ದೀನಿ. ನೀರು ಹಾಕಿ ನೆನೆಸ್ಬಿಡ್ತೀರಾ? ಸ್ವಲ್ಪ. ಓಕೆ ಸರ್, ನೆಕ್ಸ್ಟು. ಓಕೆ, ನೀರು ಕಾಯ್ತಾ ಇದೆ. ಏನು ಮಾಡಬೇಕು ಇದಕ್ಕೆ? ಇದು ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ. ಓಕೆ, ಕುದಿಬೇಕಲ್ಲ ಇದು ನೀರು? ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಂಡ್ಬಿಡ್ತೀರಾ? ಹೌದು. ಅದು ಕುದ್ಮೇಲೆ ಅದನ್ನ ಅಕ್ಕಿ ಹಿಟ್ಟು ಹಾಕಿ ಬಾಯ್ಲ್ ಮಾಡಬೇಕು. ಓಹೋ. ಉಪ್ಪು ಮತ್ತೆ ಅದು ಸ್ವಲ್ಪ ಹಸಿಮೆಣಸು, ಶುಂಠಿ ಪೇಸ್ಟ್ ಹಾಕ್ಬೇಕು. ಅದಕ್ಕೆ ಖಾರ ಬರಲಿ ಸ್ವಲ್ಪ. ಖಾರ ಸ್ವಲ್ಪ ಚೆನ್ನಾಗಿರುತ್ತೆ ಖಾರ. ಓಕೆ, ನೀವು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಇದು ಕೈಮಾಗೆಲ್ಲ ಚೆನ್ನಾಗಿರುತ್ತಲ್ವಾ? ಆ್ಯಕ್ಚುಲಿ ಚಾಪ್ಸ್ಗೆ ಕೈಮಾಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತುಂಬ ತಿನ್ನೋರಿಗೆ ತುಂಬ ಇದಾಗುತ್ತೆ. ಗ್ರೇವಿಗೆ, ಚಿಕನ್ ಗ್ರೇವಿ ಈ ಥರದ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಇದರಲ್ಲಿ ಎಣ್ಣೆಗಾಯಿ ಗೊಜ್ಜು ವೆಜಿಟೇಬಲ್ ಇದಕ್ಕೆ ಸರಿ. ಇದಕ್ಕೆ ಒಂಚೂರು ಉಪ್ಪು ಸರ್.
ಇದಕ್ಕಾ ಹಾಂ ಹಾಕಿ ಸರ್. ಎಣ್ಣೆ ಬೇಡಲ್ಲ ಇದಕ್ಕೆ? ಎಣ್ಣೆ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಹಸಿಮೆಣಸು, ಹಸು ಮೆಣಸಿನಕಾಯಿ ಇದು ರುಬ್ಬಿರೋದು. ಪೇಸ್ಟು. ಖಾರ ಹೋಳಿಗೆ ಮಾಡ್ತಾ ಇದೀವಿ, ಜೊತೆಗೆ ಅದಕ್ಕೆ ಎಣ್ಗಾಯಿ ಗೊಜ್ಜು ಗ್ರೇವಿನ ಮಾಡ್ತಾ ಇದೀವಿ. ಸ್ವಲ್ಪ ಶುಂಠಿ ಪೇಸ್ಟು. ಓಕೆ. ಬೆಳ್ಳುಳ್ಳಿ ಯೂಸ್ ಮಾಡೋರು ಮಾಡ್ಕೊಬೋದು. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ರೆಡಿಮೇಡ್ ತರೋದಕ್ಕಿಂತ ಆವಾಗಲೇ ರುಬ್ಬಾಕೊಳ್ಳಿ, ತುಂಬಾ ಅದ್ಭುತವಾಗಿರುತ್ತೆ, ತಿನ್ನಕ್ಕೆ ರುಚಿಯಾಗಿರುತ್ತೆ. ಬಟ್ ಕೆಲಸ ಜಾಸ್ತಿ ಅಲ್ವಾ? ಸ್ವಲ್ಪ ಕೆಲಸ, ಹೋಳಿಗೆನೇ ಕೆಲಸ ಜಾಸ್ತಿ. ಬನ್ನಿ ಹಂಗಂತೀರಾ? ಏನೋ ಹಂಗೆಲ್ಲ ಕೆಲಸ ಜಾಸ್ತಿ ಆಗಿರೋದಕ್ಕೆ ನಿಮ್ಮ ಅಂಗಡಿಗೆಲ್ಲ ಬಿಸ್ನೆಸ್ಸು, ಇಲ್ಲಾಂದ್ರೆ ಮಲ್ಲೆಲ್ಲ ಮಾಡ್ಕೊಂಡ್ಬಿಟ್ಟಿರೋದು. ಹಾಕಿ. ಇದು ಏನಂದ್ರೆ ನೀರು ಕುದಿಬೇಕಾದ್ರೆ ಸರ್ ಫಸ್ಟ್ ಸ್ವಲ್ಪ ಹಾಕ್ಬಿಡ್ಬೇಕು. ಓಕೆ. ಒಂದೇ ಸರಿ ಹಾಕಿದ್ರೆ ಎಲ್ಲ ಗಂಟು ಆಗ್ಬಿಡುತ್ತೆ. ಇವಾಗ ಗಂಟು ಆಗಲ್ಲ ಅಂತೀರಾ? ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮತ್ತು ನಾವು ಮಿಕ್ಸ್ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಬೇಯಲಿ ಸ್ವಲ್ಪ, ಸಾಕು, ಹಾಗೆ ಬೇಯಲಿ, ಪರವಾಗಿಲ್ಲ. ಓಹೋ. ಓಕೆ. ಇದು ಖಾರ ಹೋಳಿಗೆ ಹೂರ್ಣನ ಇದು? ಹೂರ್ಣ. ಓಕೆ, ನಮ್ಗೆ ಗೊತ್ತಿಲ್ಲ ಬಿಡಿ ಇದು, ಅದಕ್ಕೆ ನಾನು ಇದನ್ನೇ ಮಾಡಿಸ್ಬೇಕು ನಿಮ್ಮ ಹತ್ರ ಅಂತೇಳಿ. ಹ್ಞೂ ಸರ್. ಇದು ನಮ್ಮಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ವೀಕೆಂಡ್ ಸ್ಪೆಷಲ್. ವೀಕೆಂಡ್ ಸ್ಪೆಷಲ್. ಹೌದು ಹೌದು ಸರ್. ಒಂದು ಹೋಳಿಗೆ, ಒಂದು ಹೋಳಿಗೆ ಗ್ರೇವಿ, ಒಂದು ಗ್ರೇವಿ. ಹೌದು. ಚಟ್ನಿ ಗಿಟ್ಟಿ ಕೊಡಲ್ವ ಇದಕ್ಕೆ? ಗ್ರೇವಿನೇ. ಬರೀ ಗ್ರೇವಿನೇ, ಚಟ್ನಿ ಇಲ್ಲ? ಚಟ್ನಿ ಚೆನ್ನಾಗಿರಲ್ಲ ಇದಕ್ಕೆ, ಚೆನ್ನಾಗಿರಲ್ವಾ? ಕಾಂಬಿನೇಷನ್ ಆಗಲ್ಲ. ಓಕೆ. ಬಟ್ ಏನಂದ್ರು ಸ್ವಲ್ಪ ಇದನ್ನ ಮಾಡಿದಾಗ ಸ್ವಲ್ಪ ಕೆಂಪು ಚಟ್ನಿ ಮಾಡಿದ್ರೆ ಚೆನ್ನಾಗಿರ್ತದೆ. ಚೆನ್ನಾಗಿರ್ತದೆ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ನೋಡ್ತೀನಿ. ಒಂದು 5 ರೂಪಾಯಿ ಜಾಸ್ತಿ ಮಾಡ್ಬಿಡಿ ಚಟ್ನಿ ಮಾಡ್ಬಿಟ್ಟು. ಕೆಂಪು ಚಟ್ನಿ, ಹಾಂ, ಹಸಿರು ಕಲರ್ ಗ್ರೇವಿ, ಬಿಳಿ ಹೋಳಿಗೆ, ಆಹಾ ಸೂಪರ್, ಅದ್ಭುತವಾದ ಕಾಂಬಿನೇಷನ್. ಇದನ್ನ ಸೈಡ್ ಇಟ್ಕೊಳ್ತೀನಿ. ಇಟ್ಕೊಳ್ಳೋಣ ಅಲ್ವಾ? ತಣ್ಣಗಾಗಬೇಕು ಇದು. ತಣ್ಣಗಾಗ್ಲಿ, ಗ್ರೇವಿಗೆ ಶುರು ಮಾಡ್ಕೊಂಬೋಣ. ಹಾಂ ಸರ್. ಓಕೆ. ಗೋಡಂಬಿ ನೆನೆಸಿರುವಂತ ಗೋಡಂಬಿ. ನೆನೆಸಿರುವಂತ ಗೋಡಂಬಿ. ಓಕೆ. ಗೋಡಂಬಿಯ ಪೇಸ್ಟು ರೆಡಿಯಾಗಿದೆ. ಎಣ್ಗಾಯಿ ಗೊಜ್ಜು ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಕೆಲವರು ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಎಣ್ಗಾಯಿ ಮಾಡ್ತಾರೆ. ಇದು ಭಾಸ್ಕರ್ ಅವರ ಸ್ಪೆಷಲ್, ಮನೆ ಒಳಗೆ ಸ್ಪೆಷಲ್. ಸ್ಪೆಷಲ್. ಓಕೆ, ಮಾಡಿ. ಸ್ವಲ್ಪ ಕಸ್ತೂರಿ ಮೆಥಿ ಸರ್ ಎಣ್ಣೆ ಅಷ್ಟೇನಾ? ಹಾಂ. ಓಕೆ, ಚೂರು, ವೆರಿ ಗುಡ್. ಚೂರು ಜೀರಿಗೆ ಬೇಕು. ಜೀರಿಗೆ. ಇದನ್ನ ಬದನೆಕಾಯಿನ ಇವಾಗ ಹಾಕ್ಬೇಕು. ಹಾಕಿ. ಬದನೆಕಾಯಿ ಸ್ವಲ್ಪ ಕೆಂಪಾಗಬೇಕು. ಕೆಂಪಾಗಬೇಕಾಯ್ತು ಸ್ವಲ್ಪ. ಶುಕ್ರವಾರ, ಶನಿವಾರ, ಭಾನುವಾರ ಫುಲ್ ಇವ್ರ ಅಂಗಡಿಲಿ ಮನೆ ಒಳಗೆ DVG ರೋಡ್ ಅದೇ ಸ್ಪೆಷಲ್. ಒಂದೊಂದು ದಿವಸ ನಾನು ಮಾಡ್ತೀವಿ ಗ್ರೇವಿ. ನಾವು ಮೊದಲನೇ ಏನು ಮಾಡ್ತೀರಾ? ಒಂದು ದಿವಸ ಎಣ್ಣೆಗಾಯಿ ಗೊಜ್ಜು, ಒಂದಿನ ಬರೀ ಕ್ಯಾಪ್ಸಿಕಮ್ ಎಲ್ಲ ಮಾಡ್ತೀವಿ. ಓಕೆ. ಒಂದಿನ ಅವರೇ ಬೇಳೆ, ಇಲ್ಲಾಂದರೆ ಆಲೂ ಟೆಕ್ಸಿ ಅಂತ ಬರುತ್ತೆ ಒಂದು ಎದುರು. ಓಕೆ. ಇದನ್ನ ಕೆಲವು ಇತ್ತಿ ಬೆಳೆ ಕಾಲದಲ್ಲಿ ಇತ್ತಿ ಬೆಳೆ ಮಾಡ್ತೀರಾ? ಒಂದೊಂದ್ಸಲ ಇದಕ್ಕೆ ಬೆಲೆ ಮಾಡ್ತೀವಿ ಸೀಸನ್ ಇದ್ದಾಗ. ಓಕೆ. ಇದಕ್ಕೆ ಆನಿಯನ್ನು, ಬದನೆಕಾಯಿ. ಇದು ಹೋಟ್ಲಲ್ಲಿ ಮಾಡೋ ಥರದ್ದು ಎಣ್ಗಾಯಿ ಮಾತ್ರ ನಾರ್ತ್ ಕರ್ನಾಟಕದಲ್ಲಿ ಒಂದೊಂದು ಮಲ್ಲಿ ಒಂದೊಂದು ಥರ ಮಾಡ್ತಾರೆ. ಹೌದು. ಅಲ್ಲಿ ಹೋಟ್ಲುಗಳು ಸ್ಪೆಷಲ್ ಬೇರೆ. ಇದು ಬೆಂಗಳೂರಿನ DVG ರೋಡ್ ಇರ್ತಕ್ಕಂಥ ಇವರ ಹೋಟ್ಲಲ್ಲಿ ಫೇಮಸ್ಸು, ಅದಕ್ಕೆ ಅದನ್ನ ಮಾಡಿಸ್ತಾ ಇದೀವಿ. ಇದು ಸ್ವಲ್ಪ ಟೊಮೊಟೊ ಸರ್ ಹಾಕಿ. ಓಕೆ. ಮತ್ತೆ ಟಿವಿಲಿ ಬಂದ್ಮೇಲೆ ಎಲ್ಲ ಕೇಳ್ತಾರೆ ನಿಮ್ಮನ್ನ, ಟಿವಿಲಿ ಬರ್ತಿರಲ್ಲ ಸರ್ ಅಂತ? ತುಂಬ ಜನ ಸರ್. ತುಂಬ ಜನ ಅಲ್ಲ, ಇವಾಗ ಬರೋ ಕ್ಯಾಟಗರಿ ಜನ ಗುರುತಿಸ್ತಾರೆ ಇಮಿಡಿಯೇಟ್ ಆಗಿ ನಿಮ್ಮನ್ನ. ಅದು ಯಾಕೋ ನನಗೆ ನೀವೇ ಹೀರೋ ಅನಿಸುತ್ತೆ ಜನಗಳಿಗೆ. ನಿಜವಲ್ಲ ಸರ್? ನಿಮ್ಮ ಮುಂದೆ ಎಲ್ಲ ನಾವೇನು ಅಲ್ಲ, ಎಷ್ಟು ಜನ ಎಷ್ಟು ಲೈಕ್ ಮಾಡ್ತಾರೆ ಅಂದರೆ ಎಲ್ಲರೂ ನಂಬರ್ ಕೇಳ್ತಾರೆ ಸರ್. ನೀವು ನಂಬರೇ ಕೊಟ್ಟಿದ್ದಾರೆ ನನಗೆ. ನಂಬರ್ ಇದೆ, ನಮ್ಮ ನಂಬರ್ ಇಲ್ಲ, ಫೋನ್ ಇಲ್ವಲ್ಲ ನಮ್ಮ ಹತ್ರ. ಫೋನ್ ಮಾಡಿ ನಮ್ಗೆ ಮುರಳಿಯವ್ರ ನಂಬರ್ ಕೊಡಿ, ಮುರಳಿಯವ್ರ ನಂಬರ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಓಕೆ ಸರ್. ಇದಕ್ಕೆ ಕ್ಯಾಪ್ಸಿಕಮ್ಮು, ದಪ್ಪ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಮಸಾಲ ಏನು ಹಾಕಲ್ವಾ ನೀವು ಭಾಸ್ಕರ್ ಇದಕ್ಕೆ? ಸರ್ ಮಸಾಲ ಇದಕ್ಕೆ ನಿಮಗೆ ಗೋಡಂಬಿ ಪೇಸ್ಟು, ಪೌಡ್ರ್ಗಳ, ಹಸಿಮೆಣಸು ಗೊಜ್ಜು, ವಾಂಗಿಬಾತ್ ಪುಡಿ, ಸ್ವಲ್ಪ ಸ್ವಲ್ಪ ಗರಂ ಮಸಾಲ. ಈ ಥರನೇ ಗ್ರೇವಿ ಮಾಡ್ಬಿಡ್ತೀರಿ? ಈಸಿ ಗ್ರೇವಿ ಎಲ್ಲ ರುಬ್ಕೊಳಂಗಿಲ್ಲ, ಏನಿಲ್ಲ, ಈಸಿ. ಓಹೋ. ಏನು ಬೇಕು ಇವಾಗ ನಿಮಗೆ? ಇದು ವಾಂಗಿಬಾತ್ ಪುಡಿ. ವಾಂಗಿಬಾತ್ ಪುಡಿ ನಿಮ್ದೇ ಸ್ಪೆಷಲ್? ನಮ್ದೇ, ಇದು ನಮ್ಮ ಅಂಗಡಿ ಇದೆ, ನಾವೇ ಮಾಡಿರೋದು. ನೀವು ಮಾಡ್ತೀರಾ ವಾಂಗಿಬಾತ್ ಪುಡಿನ? ಹೌದು. ಇದು ವಾಂಗಿಬಾತ್ ಅಂದರೆ ಈ ನಮ್ಮ ಬದನೆಕಾಯಿ ಇರೋದ್ರಿಂದ ಇದು ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಹಾಂ ಸರ್, ಚೆನ್ನಾಗಿದೆ. ಜೋರಾಗಿದೆಯಲ್ಲ. ಅಂದರೆ ಒಬ್ಬೊಬ್ಬರು ವಾಂಗಿಬಾತ್ ಒಂದೊಂದು ಥರ. ಹೌದು. ಪೌಡ್ರೇ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಇದು. ಸ್ವಲ್ಪ ಇದು ಗರಂ ಮಸಾಲ, ಗರಂ ಮಸಾಲ ಚೂರು ಅಷ್ಟೇ. ಓಕೆ.
ಒಳ್ಳೆ ಗ್ರೇವಿ ಇರಬೇಕು, ಗ್ರೇವಿ ಜೊತೆಗೆ ಬಿಳಿ ಹೋಳಿಗೆ ಇರಬೇಕು, ಅದನ್ನು ಬಾರಿಸ್ತಾ ಇರಬೇಕು ನವರಾತ್ರಿ ಹಬ್ಬದಲ್ಲಿ. ಅದ್ರ ಮಜಾ ನೋಡ್ಬೇಕ್ರಿ ಮುರಳಿಯವರೇ, ನೀವು ಅನ್ಬೇಕು. ಒಂದ್ಸರಿ ನೋಡ್ಕೊಳ್ಳಿ, ಯಾಕಂದರೆ ಕ್ಯೂನಲ್ಲಿ ನಿಂತ್ಕೊಂಡು ತಿನ್ಬೇಕಾಗತ್ತೆ. ಭಾಸ್ಕರ್ ಅವ್ರ ಅಂಗಡಿಗೆ ಹೋದರೆ ನೀವೇ ನೋಡ್ಕೊಂಡ್ರೆ ಮನೇಲಿ ಸಾಯಂಕಾಲನೇ ಮಾಡ್ಕೋಬೋದಾಗತ್ತೆ. ಎಷ್ಟು ತಿಂದಿರೋದು ಬಿಳಿ ಹೋಳಿಗೆ ನಿಮ್ಮ ಅಂಗಡಿಗೆ ಬಂದಿರೋರು? ಬಿಳಿ ಹೋಳಿಗೆ ಒಂದು 5, 6, 7, 8, 9, 10, 12, 13. 2ರಿಂದ 3 ತಿಂತಾರೆ ಅಷ್ಟೇ. ಅಷ್ಟೇನಾ? ಅಷ್ಟೇ ಆಗೋದಲ್ಲ? ಅಷ್ಟೇ. ಟೇಸ್ಟ್ ಚೆನ್ನಾಗಿರುತ್ತಲ್ಲ ಸರ್? ಹೌದು. ತುಂಬ ಜಾಸ್ತಿ ಟೇಸ್ಟ್ ಇದೆ, ಜಾಸ್ತಿ ತಿನ್ನೋಕೆ ಇಷ್ಟಪಡಲ್ಲ. ಹೌದು. ಮೀಡಿಯಮ್ ತಿಂದ್ರೆ ಮೀಡಿಯಮ್ ಲೈಕ್ ಮಾಡ್ತಾರೆ. ಲೆಕ್ಕಾಗಿದೆ ಎಲ್ಲನೂ. ಸರ್ ಇದಕ್ಕೆ ಹಸಿಮೆಣಸಿನ ಇದು ಹಸಿಮೆಣಸಿನಕಾಯಿ ಖಾರನಾ? ಖಾರ. ಅಪ್ಪ ಓಹೋ. ಅದು ತಕ್ಕಂತೆ ಉಪ್ಪು ಹಾಕೋದು ಇವಾಗ. ಹಾಕಿ. ಗ್ರೇವಿ ಇಷ್ಟೇ ಗಟ್ಟಿಯಾಗಿ ಬರುತ್ತಾ? ಹಾಂ, ಇನ್ನೊಂಚೂರು ನೀರಾಗುತ್ತೆ. ಗೋಡಂಬಿ ಪೇಸ್ಟು. ಗೋಡಂಬಿ ಪೇಸ್ಟ್. ಸ್ವಲ್ಪ ಅರಿಶಿನ ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಅರಿಶಿನ ಪುಡಿ, ಮೊಸರು ಒಂದು ಹಾಕ್ಬೇಕು. ಮೊಸರು ಹಾಕ್ಬೇಕು. ಇದೇ ಗ್ರೇವಿ ನಿಮ್ಮ ಅಂಗಡಿಲಿ ಮಾಡೋದು? ಹೌದು. ನೀರು ಹಾಕ್ತೀರಾ? ಸಾಕಾ? ಸಾಕು. ರೆಡಿನಾ ಇದು ಗ್ರೇವಿ? ಅಷ್ಟೇ. ಹಾಂ ಮಾಡೋಣ. ಹಾಂ, ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ. ಹಿಟ್ಟು ಇವಾಗ ತೋರಿಸಿ ಹೆಂಗಾಗಿದೆ? ರೆಡಿ ಇದೆ. ಆಹಾ, ಬೆಣ್ಣೆ ಥರ ಬಿಡಿದೆಯಲ್ಲ. ಸ್ವಲ್ಪ ಎಣ್ಣೆ ಹಾಕೊಂಡು ಏನಕ್ಕೆ? ಹಿಟ್ಟಿಡಾಕಿದ್ದೇನೆ. ಹಿಟ್ಟನ್ನು ಕಟ್ ಮಾಡಿ ಸೇಮ್ ಹೋಳಿಗೆ ಮಾಡಿದ್ವಲ್ಲ. ಓಕೆ, ಆರಾಮ ಮಾಡಿ. ಸರಿಯಾದ ಅಳತೆ, ನಿಖರವಾದ ಪ್ರಮಾಣ. ಭಾಸ್ಕರ್ ಅವರ ಒಬ್ಬಟ್ಟು. ಇದಕ್ಕೆ ಸ್ವಲ್ಪ ಕನಕ ದೊಡ್ಡ ಇರಬೇಕು. ಹೌದಾ? ಸೈಜ್ ಸ್ವಲ್ಪ. ಹೋಳಿಗೆಗೆಲ್ಲ ಚಿಕ್ಕ ಇರಬೇಕು, ಹೂರ್ಣ ಜಾಸ್ತಿ ಬರುತ್ತೆ. ಸ್ವಲ್ಪ ದೊಡ್ಡ ಇರಬೇಕು. ಏನಿದು? ನಾವು ಬರೀ ಹೂರ್ಣ. ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಖಾರ ಹಾಕಿ ಕಲಿಸ್ಕೊಂಡಿರುವಂಥದ್ದು. ಉಪ್ಪು ಹಾಕಿದ್ದೀವಿ. ವೆರಿ ಗುಡ್. ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹೊಂದಿಸ್ಕೊಬೇಕಿದ್ನ. ಸ್ವಲ್ಪ ನೀರು ಹಾಕೊಂಡು. ಬಿಸಿ ಇರ್ಬೋದಾ? ಇಲ್ಲ, ಲೈಟ್ ಬಿಸಿ ಇದೆ. ಓಕೆ, ಸ್ವಲ್ಪ ಬಿಸಿನೇ ಇರಬೇಕಲ್ವಾ ಅದು? ಹೌದು. ಇಲ್ಲ, ತಣ್ಣಗಾಗಬೇಕು. ಆ್ಯಕ್ಚುಲಿ ಹೋಳಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ತಣ್ಣಗಿರ್ಬೇಕು. ಇದು ಫುಲ್ ತಣ್ಣಗಿರ್ಬೇಕು. ಇದಕ್ಕೆ ಬಿಸಿನೀರು ಯೂಸ್ ಮಾಡಿದ್ರೆ ಒಳ್ಳೇದು. ಈ ಥರ ಕಲಿಸ್ಬೇಕಾರೆ. ಹಾಂ, ಮೆತ್ತಗಾಗುತ್ತೆ, ಇಲ್ಲಾಂದ್ರೆ ಉರುಳಿಯಾಗ್ಬಿಡುತ್ತಲ್ಲ. ಹೌದು. ಇದು ಸೇಮ್ ಒಬ್ಬರ ಥರ ಒತ್ಕೋಬೇಕಲ್ಲ ನೀವು? ಹಾಂ ಸರ್, ಸೇಮ್. ಓಹೋ, ಸೇಮ್ ಹೋಳಿಗೆ ಹಾಕಿದ್ದು ಕನಿಕ ಇದು. ಓಕೆ. ಆ ಕನಿಕಕ್ಕೆ ಏನದು? ಮೈದಾ ಸ್ವಲ್ಪ ನೀರು ಮುಟ್ಕೊಂಡು ಇದನ್ನು ತುಂಬ್ಕೊಬೇಕು. ಅದೇ ಥರ ಟಕ ಅಂತಾನ? ಸೇಮ್. ಓಕೆ. ಓಹೋ, ಅಷ್ಟು ದಪ್ಪ ತುಂಬಬೇಕಾ? ಇದು ಜಾಸ್ತಿ ಇರುತ್ತೆ. ಓಹೋ, ವೆರಿ ಗುಡ್. ಏನಂದ್ರೆ ನೀವು ಒತ್ತಾಗ ಕೊಡ್ಬೇಕು ಬಿಡ್ರಿ. ಮುಗಿದೋಯ್ತು ಕತೆ. ವೆರಿ ಗುಡ್ ಸರ್. ಕೈ ಮಾರ್ಕ್ಗಳು ಬೀಳಲ್ಲ, ಏನಿಲ್ಲ. ಓಹೋ, ಸ್ವಲ್ಪ ಬೇಯದ್ ಲೇಟು. ಬೇಲಿ ಆರಾಮ ಬೇಲಿ. ಕಾವು ಜಾಸ್ತಿ ಬೇಕು ಇದಕ್ಕೆ. ಇದನ್ನು ಒತ್ತಿಟ್ಕೊಳಂಗಿಲ್ವಾ? ಇಮಿಡಿಯೇಟ್ ಆಗಿ ತರಬೇಕಾ? ಸೇಮ್ ಅದೇ ಥರ ಮಾಡಿ ಅದಕ್ಕೆ ಮೇಲ್ಗಡೆ ಡ್ರೈ ಆಗ್ಬಾರ್ದು. ಇಟ್ಕೊಳ್ಳೋದು ಪಟ್ಕೊಳ್ಳೋದು ಸೇನಿಲ್ಲ, ಅವಾಗ ಕಿತ್ತೋಗ್ಬಿಡುತ್ತಲ್ಲ. ಅದಕ್ಕೆ ಕಿತ್ತೋಗ್ಬಿಡುತ್ತೆ. ತುಂಬಾ ದೊಡ್ಡದಾಗೆ ಬಂದಿದೆ ಬಿಡ್ರಿ. ಇದು ದೊಡ್ಡ ಇದೆ ಸ್ವಲ್ಪ. ದೊಡ್ಡದಿದೆ ಸಾಕು. 2 ತಿಂದ್ರೆ ಫಸ್ಟ್ ಕ್ಲಾಸ್ ಪಾಶ ಮಾಡ್ಬೋದು. ಬಂದಿದೆ ಸರ್. ಅದ್ಭುತ. ಪರೋಟ ತರ ಕಾಣ್ತಾ ಇದೆ. ಇದು ಪರೋಟ ಅಲ್ಲ, ಬಿಳಿ ಹೋಳಿಗೆ. ಗಟ್ಟಿ ಆಗಲ್ಲ, ಮೆತ್ತಗಿರುತ್ತೆ. ಬೇಗ 2 ಅವರ್ ಬಿಟ್ಕೊಂಡು ತಿಂದ್ರು ಅದೇ ಮೆತ್ತಗಿರುತ್ತೆ, ರುಚಿಯಾಗಿರುತ್ತೆ. ಒಂದ್ಸರಿ ಮಾಡ್ಕೊಳ್ಳಿ. ಹಾಕಿ ಪರವಾಗಿಲ್ಲ. ಎಣ್ಣೆ ಹಾಕೋದು ಬಿಡುವ? ಬೇಡ.
ತುಂಬ ಸ್ಮೂತ್ ಇರುತ್ತಲ್ಲ, ತುಂಬ ಸ್ಮೂತ್ ಇರುತ್ತೆ ಸರ್. ಅದು ಹೇಳ್ತಿಲ್ಲ, ಒಬ್ಬೊಬ್ರು 6 8 8 ಆರಾಮ ತಿಂದು ತಿನ್ಬೋದು ಅಂತಾರೆ, ತಿನ್ನಕ್ಕಾಗಲ್ಲ. ಅಕ್ಕಿ ಇಟ್ಟಿರ್ತಾರ ಹೊರಗಡೆ, ತಿನ್ನಕ್ಕಾಗಲ್ಲ ಭಾಸ್ಕರ್. ಮಸಾಲೆ ಇರುತ್ತಲ್ಲ ಸರ್, ಹೌದು, ರುಚಿ ಇರುತ್ತಾ? 6 8 8 ತಿನ್ನಕ್ಕಲ್ಲ. ಅದ್ಭುತವಾದಂಥ ಗ್ರೇವಿ ರೀ, ಸಖತ್ತಾಗಿದೆ ಬಿಡ್ರಿ ರೀ, ಮಾತಾಡಂಗಿಲ್ಲ. ನವರಾತ್ರಿ ಹಬ್ಬ ಸ್ಪೆಷಲ್ಗೂ ನೀವು ತೋರಿಸ್ತಾ ಇರೋದಕ್ಕೂ ಸರ್ ಬಿಳಿ ಹೋಳಿಗೆ ಎಣ್ಣೆಗಾಯಿ ಗೊಜ್ಜು. ಓಕೆ, ಬಿಳಿ ಹೋಳಿಗೆ ತಿನ್ಬೇಕು ಅಂತ ಬಹಳ ಜನ ಕೇಳ್ಕೊಂಡಿದ್ರು. ಮುರಳಿಯವರೇ ಮಾಡೋದನ್ನ ತೋರಿಸ್ಕೊಡಿ ಯಾರ ಕೈಲಾದ್ರು ಅಂತ ತುಂಬಾ ಜನ ಕೇಳ್ಕೊಂಡಿದ್ರು. ನಮಗೂ ಕೂಡ ಬಹಳ ಇಷ್ಟ, ಇದು ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದನ್ನ ನಮ್ಮ ಮನೆ ಹೋಳಿಗೆ ಸ್ಪೆಷಲಿಸ್ಟು ಭಾಸ್ಕರ್ ಅವರೇ ಬಂದ್ ಮಾಡಿದ್ದಾರೆ ಅಂದ್ರೆ ಇನ್ನೂ ಸ್ವಲ್ಪ ಸ್ಪೆಷಲ್ಲು. ಅವ್ರ ಅಂಗಡಿಲಿ ಶುಕ್ರವಾರ ಶನಿವಾರ ಭಾನುವಾರ ಎಲ್ಲ ಜನ ಕ್ಯೂ ನಿಂತ್ಕೊಂಡು ತಿಂತಾ ಇರ್ತಾರೆ ಈ ಬಿಳಿ ಹೋಳಿಗೆನ. ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದು ನವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆ. ಓಕೆ, ನಮ್ಮ ಮನೆ ಒಳಗೆ ಸ್ಪೆಷಲಿಸ್ಟ್ ಭಾಸ್ಕರ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬಿಳಿ ಹೋಳಿಗೆ ಮಾಡ್ಕೊಳ್ಳಿ. ಬಿಳಿ ಹೋಳಿಗೆ ಎಣ್ಣೆಗಾಯಿ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿರೋಟಿ ರವೆ, ಮೈದಾ ಹಿಟ್ಟು, ಎಣ್ಣೆ, ನೀರು ಹಾಕಿ ಚೆನ್ನಾಗಿ ಕಲಸಿ ಕಣಕ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ನೆನೆಸಿದ ಗೋಡಂಬಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ನೀರು, ಜೀರಿಗೆ, ಉಪ್ಪು, ಎಣ್ಣೆ, ಹಸಿಮೆಣಸಿನಕಾಯಿ ಪೇಸ್ಟ್, ಶುಂಠಿ ಪೇಸ್ಟ್, ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಬಾಡಿಸಿ ಹೂರಣ ತಯಾರಿಸಿಕೊಳ್ಳಿ. ನೆನೆಸಿದ ಕಣಕದಿಂದ ಉಂಡೆ ಮಾಡಿ ಅದರ ಮೇಲೆ ತಯಾರಿಸಿಕೊಂಡ ಬಿಳಿಯ ಹೂರಣವನ್ನು ತುಂಬಿ ಲಟ್ಟಿಸಿ ಕಾದ ಹೆಂಚಿನ ಮೇಲೆ ಹಾಕಿ 2 ಕಡೆ ಬೇಯಿಸಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಕಸೂರಿ ಮೇಥಿ, ಜೀರಿಗೆ, ಬದನೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ವಾಂಗಿಬಾತ್ ಪುಡಿ, ಗರಂ ಮಸಾಲ ಹಾಕಿ ಬಾಡಿಸಿ ಹಸಿಮೆಣಸಿನಕಾಯಿ ಪೇಸ್ಟ್, ಉಪ್ಪು, ರುಬ್ಬಿಕೊಂಡ ಗೋಡಂಬಿ, ಅರಿಶಿನ, ಮೊಸರು ಹಾಕಿ ಚೆನ್ನಾಗಿ ಹುರಿದು ಎಣ್ಣೆಗಾಯಿ ತಯಾರಿಸಿಕೊಳ್ಳಿ. ಈಗ ಬಿಳಿ ಹೋಳಿಗೆ ಎಣ್ಣೆಗಾಯಿ ಸವಿಯಲು ಸಿದ್ಧ. ಭಾಸ್ಕರ್, ಹಾಂ ಸರ್. ನಿಮ್ಮ ಅಂಗಡಿ ನಾವು ಬಂದಿಲ್ಲ, ಇದೇ ಒಳಗೆ ತರ ಮಾಡೋದು ನೀವು? 100% ಗ್ಯಾರಂಟಿನಾ? ಓ ಸರ್, ಗ್ರೇವಿ ಹಿಂಗೆ ಇರುತ್ತಾ? ಸೂಪರ್ ಇರುತ್ತೆ. ಓಕೆ, ಹೇಳಿದ್ನಲ್ಲ, ಇದು ಬಿಸಿಗೆ ತಿನ್ಬೇಕು ಅಂತೇನಿಲ್ಲ. ಪರೋಟ ತರ ಕಾಣ್ತದೆ, ಆದ್ರೆ ಪರೋಟ ಅಲ್ಲ. ಪರೋಟ ತರ ಗಟ್ಟಿನೂ ಆಗಲ್ಲ. ತುಪ್ಪ ಹಾಕೊಂಬೋದು. ತಿಳ್ಕೊಡ್ರಿ, ನಿಮ್ದು ಒಳ್ಳೆ ಕತೆ ರೀ. ಕೊಡ್ಬೇಕಾರೆ ನೀವು ಹಾಂ, ತುಪ್ಪ ಹಾಕೊಡ್ಬೋದು. ಹಿಂಗ ಹಾಕ್ಬಿಟ್ಟು ಕೊಟ್ರೆ ಅದಕ್ಕೊಂದು ಮಜಾ. ಟೇಸ್ಟ್ ಮಾಡೋದಾ? ಹಾಂ ಸರ್. ಇದಕ್ಕೊಂದು ಕೆಂಪು ಚಟ್ನಿ ಶುರು ಮಾಡಿ. ಚೆನ್ನಾಗಿರ್ತದೆ, ಅದ್ಭುತವಾಗಿರುತ್ತೆ. ಕೆಂಪು ಚಟ್ನಿ ಇರಲೇಬೇಕು. ಥ್ಯಾಂಕ್ ಯು ಸರ್. ಅದ್ಭುತ. ವೆಜ್ಗೂ ಚೆನ್ನಾಗಿರುತ್ತೆ, ನಾನ್ ವೆಜ್ಗೆ ಚೆನ್ನಾಗಿರುತ್ತೆ. ನಾನ್ ವೆಜ್ಗೂ ಇನ್ನೂ ಅದ್ಭುತವಾಗಿರುತ್ತೆ. ಏನು ಮಾಡ್ಕೋಬೋದು ಕಾಂಬಿನೇಷನ್ ನಾನ್ ವೆಜ್ಗೆ? ಕಾಂಬಿನೇಷನ್ ಅದು ಗ್ರೇವಿ, ನಾನ್ ವೆಜ್ ಗ್ರೇವಿ ಚೆನ್ನಾಗಿರ್ತದೆ. ಸೂಪರ್, ಸಾಕಾಗಿದೆ. ಥ್ಯಾಂಕ್ ಯು ಸರ್. ಇದ್ಕಿದ ಬೇಳೆ ಕಾಲದಲ್ಲಿ ಗಟ್ಟಿ ಇದ್ಕಿದ ಬೇಳೆ ಗೊಜ್ಜು ಪಕ್ಕದಲ್ಲಿ ಇಟ್ಕೊಂಡು ತಿಂದ್ರು ತುಂಬ ಚೆನ್ನಾಗಿರುತ್ತೆ. ನೀವು ನವರಾತ್ರಿ ಹಬ್ಬದ ಮೊದಲನೇ ದಿನ ಒಳ್ಳೆ ಅಡುಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಅಡುಗೆ ತೋರಿಸ್ಕೊಡ್ತಾ ಇದ್ದೀರಾ. ಇನ್ನೂ ಹೊಸ ಹೊಸ ಅಡುಗೆಗಳು ಕಲ್ತ್ಕೊಳ್ಳಿ ಅಥವಾ ಇರೋದನ್ನ ಸ್ಟಾಕ್ ನಮ್ಗೆ ಹೇಳ್ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆಮೇಲೆ ನಿಮ್ಮ ಫೋನ್ ನಂಬರ್ ಹೇಳ್ರಿ. ತುಂಬ ಜನ ನಮ್ಮ ತಲೆ ತಿಂತಾರ್ರಿ. ಆಮೇಲೆ ಹೇಳೋಣ ಅನ್ಕೊಂಡೆ. ನೀವೇನು ಹೇಳೋದು, ನಮ್ಮ ಪ್ರಾಣ ತಿಂತಾರೆ ಹೇಳಿ ಸರ್. 988. ನೀವೇ ಸಿಗ್ತೀರಾ ತಾನೆ ಫೋನಲ್ಲಿ? ಹಾಂ, ಫೋನಲ್ಲಿ ನಾನು ಸಿಗ್ತೀನಿ. ಓಕೆ, ಭಾಸ್ಕರ್ ಅವರು ಫೋನ್ ನಂಬರ್ ಬೇಕು ಅಂದ್ರೆ, ಹೋಳಿಗೆ ಮಾಡಿಸ್ಕೋಬೇಕು ಅಂದ್ರೆ, ಹೋಳಿಗೆ ನಿಮ್ಮ ಮನೆ ಕಳಿಸ್ಬೇಕು ಅಂದ್ರೆ 5,000 10,000 20,000 30,000 ಎಷ್ಟು ಬೇಕಾದ್ರೂ ಒಬ್ಬಟ್ಟು ಹಿಂಗೆ ಅನ್ನೋದ್ರಲ್ಲಿ ಮಾಡಿ ಕೊಡ್ತಾರೆ. ಓಕೆ, ಹೇಳಿ ನಂಬರ್ ಹೇಳಿ ಸರ್. 988 988 65 65 ಓಕೆ 84 84 789 789. ಓಕೆ ಭಾಸ್ಕರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮನೆ ಕೈ ರುಚಿ ನೋಡಿ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮ್ಮ ಹೆಸರು ಮೇಡಮ್? ಸಂಧ್ಯಾ ವೆಂಕಟೇಶ್. ಸಂಧ್ಯಾ ವೆಂಕಟೇಶ್ ಅವರೇ. ವೆಂಕಟೇಶ್ ಅವರು ಏನು ಮಾಡ್ತಾರೆ? ವೆಂಕಟೇಶ್ ಅವರು ಪೀಣ್ಯದಲ್ಲಿ ಫ್ಯಾಕ್ಟ್ರಿ ಹೋಗ್ತಾ ಇದ್ದಾರೆ. ಓಕೆ, ನಿಮ್ಮ ಮನೇಲಿದೆ ಸಂಧ್ಯಾ ಅವರೇ? ಶ್ರೀರಾಮ್ಪುರಂ. ಶ್ರೀರಾಮ್ಪುರಂ ಅಲ್ಲ? ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ಇವತ್ತು? ನಮ್ಮ ಅಯ್ಯಂಗಾರ್ ಸ್ಪೆಷಲ್ ಕಡುಗು ಪುಳಿ ಅಂತೀವಿ ತಮಿಳಿನಲ್ಲಿ. ಕನ್ನಡದಲ್ಲಿ ಅದನ್ನ ಹೇಳಬೇಕು ಅಂದ್ರೆ ಸಾಸಿವೆ ಹುಳಿ. ಓಕೆ, ಸಾಸಿವೆ ಹುಳಿ ಮಾಡಕ್ಕೆ ಏನೇನು ತಂದಿದ್ದೀರಾ ಅಯ್ಯಂಗಾರು ಸ್ಪೆಷಲ್ ಮಾಡಕ್ಕೆ ನೀವು ಹೇಳಿ? ಸಾಸಿವೆ ಹುಳಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಹಸಿ ಬಟಾಣಿ, ಸೀಮೆ ಬದನೆಕಾಯಿ, ಹುಣಸೆ ಹಣ್ಣು, ತೆಂಗಿನಕಾಯಿ ಚೂರು, ಬ್ಯಾಡಗಿ ಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಇಂಗು, ಬೆಲ್ಲ, ಕಡಲೆಬೇಳೆ, ಕರಿಬೇವು, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಸಂಧ್ಯಾ ವೆಂಕಟೇಶ್ವರ್ ಬಂದಿದ್ದಾರೆ, ಶ್ರೀರಾಮ್ಪುರಮಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು
ಸಾಸಿವೆ ಹುಳಿ. ಸಾಸಿವೆ ಹುಳಿನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಓಕೆ, ಶುರು ಮಾಡೋಕೆ ಏನು ಕೊಡಲಿ ಮೇಡಮ್? ಕುಕ್ಕರ್ ಬೇಕು. ಫಸ್ಟ್ ಇದು ಸೀಮೆ ಬದನೆಕಾಯಿ ಮತ್ತು ಬಟಾಣಿನ ಬೇಯಿಸ್ಕೋಬೇಕು. ಓಕೆ, ತೊಳಿ ಸೀಮೆ ಬದನೆಕಾಯಿ ಕುಕ್ಕರ್ಲಿ ಇಟ್ಕೊಳ್ಳಿ. ಹಾಕೊಳ್ಳಿ. ನೀರು, ಅಲ್ಲೇ ನೋಡಿ ನಿಮ್ಮ ಪಕ್ಕಕ್ಕೆ. ಸೀಮೆ ಬದನೆಕಾಯಿ ಒಂದು ಕೂಗಿದ್ರೆ ಸಾಕು. ಒಂದು ಕೂಗ್ ಸಾಕಾ? ಸಾಕು. ಓಕೆ, ಯಾರಿಗಿಷ್ಟ ನಿಮ್ಮಲ್ಲಿದು ಸೀಮೆ ಬದನೆಕಾಯಿ ಕೂಟು? ನಮ್ಮ ಯಜಮಾನ್ರಿಗೆ ಇಷ್ಟ. ಓಕೆ ಸದ್ಯಕ್ಕೆ ಈಗ ನಾನು 2 ಸೀಮೆ ಬದನೆಕಾಯಿ ಅಷ್ಟು ಹಾಕಿದ್ದೀನಿ. ಓಕೆ ಅದು ಅಳತೆಗೆ ಅವ್ರು ಹಾಕೊಂಡಾಗ ಅದಕ್ಕೆ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಓಕೆ ಓಕೆ. ಸೀಮೆ ಬದನೆಕಾಯಿ ಬಿಟ್ಟು ಏನು ಹಾಕೋಬೋದು? ಸೌತೆಕಾಯಿ ಹಾಕ್ಬೋದು. ಓಕೆ. ಸಿಹಿ ಕುಂಬಳಕಾಯಿ ಹಾಕಿದ್ರು ಚೆಂದ ಇರುತ್ತೆ. ಇದಕ್ಕಾ? ಹಾಂ, ಓಕೆ. ಸಿಹಿ ಕುಂಬಳಕಾಯಿನೂ ಸೂಪರ್. ಓಕೆ. ಸೌತೆಕಾಯಿ ಸೂಪರ್. ಬಟಾಣಿ ಇದು? ಬಟಾಣಿ ಬದಲು ನೀವು ಅವರೆಕಾಳು ಹಾಕಿದ್ರು ಚೆಂದ. ಓಕೆ, ಹುಳಿಗೆ? ಹಾಂ, ಅವರೆಕಾಳು ಸೀಸನ್ ಇದ್ದಾಗ ನಾರ್ಮಲ್ ಆಗಿ ಜನರಿಗೆ ಅವರೆಕಾಳು ಅಂದರೆ ಬಹಳ ಪ್ರೀತಿ. ಹೌದು. ಅವರೆಕಾಳು ವೆರೈಟಿ ಮಾಡ್ತಾರೆ. ಅದರಲ್ಲಿ ಇದನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಪೂರಿಗೆಲ್ಲ ಒಳ್ಳೆ ಕಾಂಬಿನೇಷನ್. ಸೊ ಅಷ್ಟೊತ್ತಿಗೆ ನಾವು ಇದು ಕೂಗೋ ಅಷ್ಟೊತ್ತಿಗೆ ರುಬ್ಕೋಬೋದು. ಎಸ್, ರುಬ್ಕೊಳ್ಳಿ. ಎಷ್ಟು ಜನ ಮಕ್ಕಳು ಸಂಧ್ಯಾ ವೆಂಕಟೇಶ್? 2 ಮಕ್ಕಳು. ಏನು ಮಾಡ್ಕೊಂಡಿದ್ದಾರೆ? ದೊಡ್ಡವನು 10th, ಎರಡನೇವನಿಗೆ ಈಗ 2 ವರ್ಷ. ಓಕೆ. ಕಾಯಿ ತುರಿ ಜೊತೆಗೆ ಬ್ಯಾಡಗಿ ಬ್ಯಾಡಗಿ ಮೆಣಸಿನಕಾಯಿ, ಮೆಣಸಿನಕಾಯಿ, ಒಂದಷ್ಟು ಹುಣಸೆ ಹಣ್ಣು. ಏನು ಮಕ್ಕಳಿಗೆ ನೀವು ಮಾಡೋದು? ನನ್ನ ಮಗ ದೊಡ್ಡವನಿಗೆ ನಾರ್ತೆ ಜಾಸ್ತಿ ಇಷ್ಟ. ಅವನಿಗೆ ಒಂದು ಹೋಟೆಲ್ ಕೊಡಿಸ್ಬೇಕು. ಹೋಟೆಲ್ ಕೊಡ್ಸಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲೇ ಮಾಡ್ಕೊಡ್ಬೇಕು. ಓಕೆ. ಪನ್ನೀರ್ ಬಟರ್ ಮಸಾಲ, ನೂಡಲ್ಸು, ಪರೋಟ ಇಂಥದಂದ್ರೆ ತುಂಬಾ ಇಷ್ಟ. ಭಾರಿ ಇಷ್ಟ ಅವನಿಗೆ. ಅಷ್ಟಪ್ಪ ಹುಣಸೆ ಹಣ್ಣು ಹಾಕ್ತಿದ್ರೆ ಹುಳಿ ಆಗಲ್ವಾ? ಬೇಕಾ ಅಷ್ಟಪ್ಪ? ಇಲ್ಲ, ಇಷ್ಟು ಬೇಕಾಗತ್ತೆ. ಹುಳಿ ಬರುತ್ತೆ, ಇಲ್ಲಾಂದ್ರೆ ಹುಳಿ ಟೇಸ್ಟ್ ಬರಲ್ಲ ನಿಮ್ಗೆ. ಕಾಯಿ ತುರಿ ಮತ್ತೆ ಹುಳಿ ಮತ್ತೆ ಬ್ಯಾಡಗಿ ಮೆಣಸಿನಕಾಯಿ ಇಷ್ಟೇ ಅಲ್ಲ? ಹಾ, ಹೌದು. ಇಲ್ಲ, ಅಕ್ಕಿ ಹಾಕ್ತೀವಿ ಅದಕ್ಕೆ. ಏನಕ್ಕೆ? ರುಬ್ಬಲಿಕ್ಕೆ. ಓ, ಹೆಂಗಾರು ಸ್ಪೆಷಲ್ ಮಾಡಿ. ಹಾ, ಅಕ್ಕಿ ಹಾಕ್ತೀವಿ. ಅಕ್ಕಿ 2 ಚಮಚದಷ್ಟು ಹಾಕ್ಬೇಕಾಗತ್ತೆ ಹೆಚ್ಚು ಕಮ್ಮಿ. ಇಲ್ಲಾಂದ್ರೆ ನಿಮಗೆ ಗಟ್ಟಿ ಬರಲ್ಲ. ಓಕೆ, ಬರ್ಲಿ ಗಟ್ಟಿ. ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋದೇನೆ ಸಾಸಿವೆ. ಸಾಸಿವೆ, ಸೀಮೆ ಬದನೆಕಾಯಿ, ಹುಳಿನ ಇದು? ತಮಿಳು ಹೇಳೋದು, ನಿಮ್ಮಲ್ಲಿ ಹೇಳೋದು? ಕಡುಗು ಪುಳಿ ಅಂತಾನೆ ಹೇಳ್ತೀವಿ. ಕಡುಗು ಪುಳಿ. ಕಡುಗು ಅಂದ್ರೆ ಇದಾ? ಕಡುಗು ಅಂದ್ರೆ ಸಾಸಿವೆ. ಓಕೆ, ಕಡುಗು ಪುಳಿ. ಹಾ, ಹೌದು. ಸಾಸಿವೆನೇ ಆಲ್ಮೋಸ್ಟ್ ನಮ್ಗೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ನಮ್ಗೆ ಸಾಸಿವೆನೇ ಬೇಕು. ಸಾಸಿವೆ ಇದ್ರೇನೆ ಮೇನು, ಮಿಕ್ಕಿದ್ದಷ್ಟೇನೆ. ಒಂದು ಸ್ವಲ್ಪ ನೀರು ಬೆರೆಸಿದ್ರೆ ರುಬ್ಲಿಕ್ಕೆ ಆಗೋಷ್ಟು ಸಾಕು. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಬರಿತೀನಿ ಸರ್, ನಾನು ರೈಟರ್. ಏನು ಬರಿತೀರಿ? ಕತೆ, ಕವನಗಳು. ಓಹೋ. ಒಂದು ಕಳೆದ ವರ್ಷ ನನ್ನ ಮೊದಲನೇ ಮಗನ, 2ನೇ ಮಗನ ಮೊದಲನೇ ಹುಟ್ಟಿದ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಿದ್ದೀನಿ. ಏನು ಕತೆ ಹೆಸರು? ಶ್ರೀಕೃಷ್ಣ ಬಾಲಲೀಲಾಮೃತ ಅಂತ. ಅದಲ್ಲದೆ ಪ್ರವಚನಕ್ಕೆ ಹೋಗೋದು. ಸೊ ಫ್ಯಾಮಿಲಿನಲ್ಲಿ ನಮ್ಮ ಎಲ್ಲರೂ ಹೋಗ್ತೀವಿ ಪ್ರವಚನಕ್ಕೆ. ಓಹೋ, ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ? ಕೃಷ್ಣನ ದೇವಸ್ಥಾನಕ್ಕೆ. ಎಲ್ಲಿ? ಮಲ್ಲೇಶ್ವರ. ಅದಲ್ಲದೆ ಯತಿರಾಜ್ ಮಠ. ಓ, ಈ ಕಡೆ. ಹಾಂ, ಅಲ್ಲೇನೆ. ಹದ ಕರೆಕ್ಟಾಗಿ ನೋಡ್ಕೋಬೇಕು ರುಬ್ಬಿರೋದು. ತೀರಾ ಸಾಫ್ಟು ಆಗೋದು ಬೇಡ, ತೀರಾ ತರಿನೂ ಇರಬಾರ್ದು, ಮೀಡಿಯಮ್ ಇರಬೇಕು. ತೀರಾ ಬೆಂದ್ಬಿಟ್ರೆ ಏನಾಗುತ್ತೆ ಸೀಮೆ ಬದನೆಕಾಯಿ ಒಂಥರ ತುಂಬಾ ತುಂಬಾ ಪೇಸ್ಟರ್ ಆಗ್ಬಿಡುತ್ತೆ. ಆಮೇಲೆ ಸಾಕು ಸಾಕು. ಸೊ ಈಗ ನೆಕ್ಸ್ಟ್ ಒಂದು ಕಡಾಯಿ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಡಲೆಬೇಳೆ ಮತ್ತೆ ಕರಿಬೇವು, ಇಂಗು ಹಾಕಿ ಒಂಚೂರು ಒಟ್ಟಿಗೆ. ನಮ್ಮ ಅಯ್ಯಂಗಾರು ತೋರಿಸೋ ಅಡುಗೆಗಳೆಲ್ಲ ನೋಡ್ತಾ ಇದ್ದೀರಾ? ಜೀರಿಗೆ, ಆಮೇಲೆ ಇದಕ್ಕೆ ರುಬ್ಬಿರೋ ಖಾರನ ಹಾಕಿ ಸೇರಿಸ್ಬೇಕು. ಓಹೋ, ಸ್ವಲ್ಪ ನೀರು ಬೆರೆಸ್ಕೊಳ್ಳೋದು. ನೀರು ಬೇಕಾ? ಹಾಂ, ಬೇಕಾಗತ್ತೆ. ನೀರು ಬೇಕು. ಫ್ರೈ ಆಗ್ಬಿಡಿ ಬಿಡಿ, ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆನಲ್ಲಿ. ಆಮೇಲೆ ಸಾಸಿವೆ ಬೆರೆಸಿರೋದ್ರಿಂದ ನೋಡಿ ಅದು ವಾಸನೆ, ಮಸಾಲೆ ವಾಸನೆ ನಿಮಗೆ ಡಿಫ್ರೆಂಟಾಗಿ ಬರುತ್ತೆ. ಬಂದ್ಬಿಡ್ತಾ ನಿಮ್ಗೆ ಹೋಗ್ಲೇ? ಹಾಂ, ಹೌದು. ನನಗೆ ಇಲ್ಲಿಗೆ ಬರ್ತಾ ಇದೆ ಗಾಳಿ, ಈ ಕಡೆ ಹೌದು. ಏನಕ್ಕೆ ಚೆನ್ನಾಗಿರ್ತಿದ್ದು ಸಂಧ್ಯಾ ಅವರೇ? ಇದು ರೈಸಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೆ. ಓಕೆ.
ಅನ್ನ ಬಿಟ್ಟರೆ ಪೂರಿಗೆ ತಿನ್ಬೋದು, ಇದನ್ನ ಚಪಾತಿಗೆ ತಿನ್ಬೋದು. ಓಕೆ, ಒಂದು ಒಳ್ಳೆ ಕಾಂಬಿನೇಷನ್. ಹೌದಾ? ಹಾಂ, ನೀರು ಚೆಲ್ಕೊಂಡ್ಬಿಡ್ತೀರಾ ಇದನ್ನ? ನೀರು ಬೇಕಾ? ನೀರು ಬೇಕಾಗತ್ತೆ, ನೀರಲ್ಲಿ ಸತ್ವ ಇರುತ್ತೆ. ಓಹ್, ಇದೊಂಥರ ಸಾಂಬಾರು ಟೈಪ್ ಆಗುತ್ತೆ. ಅನ್ನಕ್ಕೆ ಬೇಕಂದ್ರೆ ತುಂಬ ಜಾಸ್ತಿ ಗಟ್ಟಿ ಇದ್ರೆ ಅನ್ನಕ್ಕೆ ಕಷ್ಟ ಆಗುತ್ತೆ. ಇದ್ರ ಜೊತೆಗೆ ಒಂದಷ್ಟು ಬೆಲ್ಲ, ಅದು ಬೇಕೇ ಬೇಕಲ್ಲ ನಿಮಗೆ? ಆರೋಗ್ಯಕ್ಕೆ ಭಾಳ ಒಳ್ಳೇದು. ಹೌದು. ದಿನಕ್ಕೆ ಒಂದು ಚೂರಾದ್ರೂ ಬೆಲ್ಲ ಸೇರಿಸ್ಬೇಕಂತೆ. ಹೌದಾ? ಹಾಂ, ಹಾಕೋಣ ಇದನ್ನ? ಹಾಕಿ. ಇದಕ್ಕೆ ಹೇಳಿ ಮೇಡಮ್. ಉಪ್ಪು ಆಗೋಯ್ತಾ? ಎಲ್ಲ ಹೆಚ್ಚು ಕಡಿಮೆ ರೆಡಿನಾ? ಹೆಚ್ಚು ಕಮ್ಮಿ ರೆಡಿನ. ಕುದ್ಬಿಡ್ತು ಅಂತಂದರೆ ಆಗೋಯ್ತು ಅಂತನಾ? ಆಗೋಯ್ತು. ಹುಳಿ ರೆಡಿ ಆಗೋಗ್ಬಿಡುತ್ತೆ ಅಲ್ವಾ? ಮುದ್ದೆ ಇದೆ ಮಾಡ್ತೀರಾ ಮಲ್ಲಿ? ಇಲ್ಲ ಮಾಡ್ತೀವಿ. ಮಾಡ್ತೀರಾ? ಅದಕ್ಕೂ ಚೆನ್ನಾಗಿರುತ್ತೆ. ಈ ತರ ಗಟ್ಟಿ ಗೊಜ್ಜಿತ್ತು ಅಂದ್ರೆ ಮುದ್ದೆಗೆ ಅದ್ಭುತವಾಗಿರುತ್ತೆ ತಿನ್ನಕ್ಕೆ. ಹೌದು, ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ಇದಕ್ಕೆ. ಹಾಕಿದಿರಲ್ಲ, ಹಾಂ, ಆದ್ರೂ ಬೆಲ್ಲ ಸ್ವಲ್ಪ ಹಾಕ್ತೀರಾ? ಬೆಲ್ಲ ಸ್ವಲ್ಪ, ಖಾರ ಎಷ್ಟು ಬೇಕಾದ್ರೆ ಹಾಕೋದು, ಆಮೇಲೆ ಒಂದು ಉಂಡೆ ತೆಗೆದು ಬೆಲ್ಲ ಹಾಕಿ. ಸ್ವಲ್ಪ ಬೆಲ್ಲ. ಜಾಸ್ತಿ ಖಾರ ಇದ್ರೂ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಏನೋ ಮಾಡಿ, ನಿಮ್ಮ ಮನೆ ಸ್ಪೆಷಲ್ ಮಾಡಿ, ನಾವು ತಿನ್ನಕ್ಕೆ ರೆಡಿ ಇದೀವಿ. ನೀವು ತಿನ್ನಬೇಕು ಅಂತಲೇ ನಾವು ಮಾಡಕ್ಕೆ ಬಂದಿದ್ದೀವಿ. ಎಸ್ ಮೇಡಮ್. ವೆಂಕಟೇಶ್ ಅವ್ರಿಗೆ ನೀವು ಮಾಡೋದೇನು ಇಷ್ಟ? ಅವರಿಗೆ ಚಿತ್ರಾನ್ನ ನನ್ನ ಕೈದೇ ಇಷ್ಟ, ಬೇರೆದೆಲ್ಲೂ ಇಷ್ಟ ಆಗಲ್ಲ. ಚಿತ್ರಾನ್ನ? ಚಿತ್ರಾನ್ನ. ವೆಂಕಟೇಶ್ ಅವರೇ, ಚಿತ್ರಾನ್ನ ಹೋಗ್ಲಿ ಬಿಡಿ. ಚಿತ್ರಾನ್ನಕ್ಕೆ ಸೈಡ್ಸ್ ಮಾಡ್ಕೊಡ್ತೀರಾ? ಇಲ್ಲ, ಏನಿಲ್ಲ? ಚಿತ್ರಾನ್ನಕ್ಕಿಲ್ಲ, ಚಿತ್ರಾನ್ನ ಹಾಗೆ ಚೆನ್ನಾಗಿರುತ್ತೆ. ಖಾರವಾಗಿ ಜಾಸ್ತಿ ಖಾರ ಹಾಕಿ ಮಾಡಿರ್ತೀನಿ ನಾನು ನಾಳೆಗೆ. ಅಡುಗೆ ಅವ್ರಿಗೆಲ್ಲಾನು ಇಷ್ಟ, ಎಲ್ಲ ರೀತಿ ಅಡುಗೆನೂ ಇಷ್ಟ. ಇವತ್ತಿನವರೆಗೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಯಾವುದೂ ಲಾಸ್ ಆಗಿಲ್ಲ. ಅಲ್ಲಿ ಫ್ಯಾಕ್ಟ್ರಿ ಕ್ಯಾಂಟೀನ್ ಇಲ್ಲ ಅಲ್ಲ? ಆಗಿರಲಿಲ್ಲ. ಇಲ್ಲ, ಫ್ಯಾಕ್ಟ್ರಿ ಕ್ಯಾಂಟೀನ್ ಇಲ್ಲ. ಇನ್ನೊಂದು ಇಲ್ಲ, ಫ್ಯಾಕ್ಟ್ರಿ ಕ್ಯಾಂಟೀನ್ ಇಲ್ಲ ಬಿಡಿ. ಇಲ್ಲ ಕರೆಕ್ಷನ್. ಅವರು ಹೊರಗಡೆ ಎಲ್ಲೂ ತಿನ್ನಲ್ಲ. ಅವರು ಟೋಟಲಿ ಹೈಜಿನಿಕ್. ಅವ್ರು ಮನೆ ಬಿಟ್ಟು ಎಲ್ಲೂ ಊಟ ಮಾಡಲ್ಲ. ಓಕೆ, ಮನೆ ಊಟ ಮಾತ್ರನೇ. ವೆಂಕಟೇಶ್ ಅವರೇ ಹೋಗ್ಲಿ ಬಿಡಿ ಸರ್, ಅದು ಆರೋಗ್ಯಕ್ಕೂ ಒಳ್ಳೇದು ಕೂಡ. ಮನೆ ಊಟ ಮಾತ್ರ. ಮನೆಯಲ್ಲಿ ಏನು ವೆರೈಟಿ ಮಾಡ್ಕೊಟ್ರು ತಿಂತಾರೆ, ಹೊರಗಡೆ ಅದು ಮುಟ್ಟೋದೇ ಇಲ್ಲ. ನೀವು ಎಂತ ಅವ್ರಿಗೆ ಭಾಳ ಇಷ್ಟವಾದ ಎಕ್ಸ್ಟ್ರಾರ್ಡಿನರಿ ಫುಡ್ ಆಗಿದ್ರೆ ಮುಟ್ಟಲ್ಲ ಅದನ್ನ. ಓಕೆ ಓಕೆ, ಒಳ್ಳೆ ಅಭ್ಯಾಸಗಳವೆಲ್ಲ ನಿಮಗೆ. ಹಾಂ, ಆಗಿದೆ. ಇನ್ನೇನು ಹಾಕ್ಬೇಕಾ? ಯಾವ್ರು ನಿಮ್ಮದು? ನಮ್ಮದು ಅಪ್ಪಂದು ಮೈಸೂರು ನರಸೀಪುರ, ಹಾಂ ಹಾಂ. ಅಮ್ಮಂದು ತಮಿಳ್ನಾಡು. ಓ, ಆ ಕಡೆ ಹೆಂಗಾರ ನೀವು? ಎರಡು. ಅಂದರೆ ನಮ್ಮದು ಮೇಲ್ಕೋಟೆ ಬರುತ್ತೆ. ಮೇಲ್ಕೋಟೆ ಹೆಂಗಾರ? ಮೇಲ್ಕೋಟೆ ಸ್ಪೆಷಲ್ ಆಗಿ ತೋರಿಸ್ತಾ ಇದೀವಿ ನಮ್ಮ ಕಾರ್ಯಕ್ರಮದಲ್ಲಿ, ನೋಡಿದ್ರ ನೀವು? ಇದು ಆಯ್ತು. ಇದು ಎಸ್. ನಮ್ಮ ಮನೆಯಲ್ಲಿ ನನಗೆ ಸಮಯ ಸಿಗೋದು ಭಾಳ ಕಮ್ಮಿ. ಓಕೆ. ಎಲ್ಲರೂ ಇದ್ದಾಗ ನಾನು ಟಿವಿ ನೋಡಲ್ಲ, ಎಲ್ಲರೊಟ್ಟಿಗೆ ಇರ್ತೀನಿ, ಅವ್ರ ಜೊತೆ ಇರ್ತೀನಿ. ಓಕೆ. ಇಲ್ಲಾಂದರೆ ಅವ್ರು ಯಾವ್ದು ಟಿವಿ ನೋಡ್ತಿದ್ರೆ ಅದ್ರ ಜೊತೆ ಎಂಜಾಯ್ ಮಾಡ್ತೀನಿ. ನನ್ನ ಕಾರ್ಯಕ್ರಮ ನೋಡಬೇಕು ಅಂದಾಗ ನನಗೆ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಕೆಲವರು ನೋಡಲ್ಲ ಅಂತ ಇಟ್ಕೊಳ್ಳಿ. ನಮ್ಮ ಯಜಮಾನರು ಅವ್ರು ಯಾರು ಇಷ್ಟ ಅದು ನೋಡ್ತಾರೆ. ನಮ್ಮ ಯಜಮಾನ್ರಿಗೆ ನನ್ನ ಮಗನಿಗೆ ನಾನು ನೋಡೋದು ಕೆಲವೊಂದು ಇಷ್ಟ ಆಗಲ್ಲ. ಓಕೆ. ಹಾಗಾಗಿ ನಾನು ರೆಕಾರ್ಡಿಂಗ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇರ್ತಾರೆ ಈ ಥರ ಪ್ರಜೆಗಳು ತುಂಬ ಜನ ಇರ್ತಾರೆ ಬಿಡಿ, ಇರ್ತಾರೆ, ಒಳ್ಳೇದು. ಸೊ ಹಾಗಾಗಿ ಅವ್ರಿಗೆ ತೊಂದರೆ ಕೊಡಿದ್ರೆ ನಾನು ನೋಡೋದು. ರೆಡಿನಾ? ರೆಡಿ. ಕಡುಗು ಪುಳಿ ಯಾವ ಜೊತೆ ತಿನ್ನೋದು ನಾವೀಗ? ಏನು ತಿಂದಿಲ್ಲ, ಬರೀ ಕೆಲವು ಬಂದ್ಬಿಟ್ಟಿದ್ದೀರಾ? ರೇ ಸಂಧ್ಯಾ ಅವರೇ ಕೊಡ್ರಿ ಇಲ್ಲಿ. ಸಂಧ್ಯಾ ಅವರು ಕಡುಗು ಪುಳಿಯನ್ನ ಮಾಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಸಂಧ್ಯಾ ವೆಂಕಟೇಶ್ ಅವರು ಶ್ರೀರಾಮ್ಪುರಮಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಅಯ್ಯಂಗಾರ್ ಸ್ಪೆಷಲ್ ಮುರಳಿ ಅವರೇ, ನಮ್ಮನೆ ಸ್ಪೆಷಲ್ ಇದು, ಒಂದ್ಸರಿ ತಿನ್ನೋಡಿ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಕಡುಗು ಪುಳಿ? ಕಡುಗು ಪುಳಿ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಕಡುಗು ಪುಳಿ ಮಾಡ್ಕೊಳ್ಳಿ. ಸಾಸಿವೆ ಹುಳಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಸೀಮೆ ಬದನೆಕಾಯಿ, ಹಸಿ ಬಟಾಣಿ ಹಾಕಿ 2 ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಚೂರು, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಅಕ್ಕಿ, ಸಾಸಿವೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕಡಲೆಬೇಳೆ, ಕರಿಬೇವು, ಇಂಗು, ಜೀರಿಗೆ ಹಾಕಿ ಹುರಿದು ರುಬ್ಬಿಕೊಂಡ ಮಸಾಲ ನೀರು, ಬೆಲ್ಲ, ಬೇಯಿಸಿದ ಬಟಾಣಿ, ಸೀಮೆ ಬದನೆಕಾಯಿ, ಉಪ್ಪು ಹಾಕಿ ಕುದಿಸಿದರೆ ಸಾಸಿವೆ ಹುಳಿ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಧ್ಯಾ ವೆಂಕಟೇಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಸಿವೆಯ ಒಂದು ಕೂಟನ್ನ ಮಾಡಿ, ಹುಳಿಯನ್ನ ಮಾಡಿ ನಮ್ಗೆ ತೋರಿಸಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಮುರಳಿಯವರೇ. ಇದು ಅಯ್ಯಂಗಾರ್ ಸ್ಪೆಷಲ್ಲು, ಮಾಡಿ ನೋಡಿ ಅಂತ ಬರೀ ಕೈಲಿ ಬಂದಿದ್ದಾರೆ. ತಿನ್ನಕ್ಕೆ ರೈಸು ತಂದಿಲ್ಲ, ಚಪಾತಿನೂ ತಂದಿಲ್ಲ, ಇಲ್ಲ ನಾವೇ ತರಿಸ್ಕೊಳ್ತಾ ಇದ್ವಿ. ಖಾರ ಹೆಚ್ಚಿರುತ್ತೆ, ಖಾರವಾಗಿದೆ. ಜಾಸ್ತಿ ಖಾರ ಆಯ್ತಾ? ಓ, ಭಯಂಕರ ಖಾರ ರೀ. ಇಷ್ಟು ಖಾರ ಹಾಕ್ಬಿಟ್ಟು ಇಷ್ಟು ಸಿಹಿ ಹಾಕ್ಬಿಡೋದಂತೆ, ತುಂಬಾ ಖಾರ ಆಗಿದೆಯಲ್ಲ ಅಂತ ಹೇಳೋದು. ಒಂಥರ ಕೆಂಪು ಚೆನ್ನಾಗಿದೆ ಇದು. ಯಾವ್ದಾರು ಬೇಜಾರಾದ್ರೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ನಮಗೆ ಕೊಟ್ಟಿದ್ದಾರೆ. ಜೊತೆ ಇವ್ರಿಗೊಂದು ಸಣ್ಣ ಕೆಲಸ ಕೊಡ್ತಾ ಇದ್ವಿ. ಕಳೆದ ವಾರ
ಹೊಸ ಅಡಿಗೆ ಮನೆ ಒಳಗೆ ಒಂದು ಪ್ರಶ್ನೆ ಕೇಳಿದ್ವಿ, ಹಾ ಮಂಗಳವಾರದ ಒಂದು ಪ್ರಶ್ನೆ ಕೇಳಿದ್ವಿ. ಏನಂತ ಕೇಳಿದ್ವಿ ಅಂದ್ರೆ ಖೀರನ್ನ ಮಾಡಿದ್ವಿ. ಆ ಖೀರಿನ ಹೆಸರೇನು? ಸರಿ ಉತ್ತರ ಬರ್ದಿರೋ ಹೆಸರಲ್ಲಿ ನಾವು ಹಾಕಿದೀವಿ. ನಿಮ್ಗೆ ಯಾರೇನ್ ಬೇಕೋ ಒಂದು ಹೆಸರು ತೆಗೆದುಕೊಡಿ. ಅವ್ರಿಗೆ ಈ 4,000 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ ಫ್ರಮ್ ಫಿಲಿಪ್ಸ್. ಸರಿ ತೆಗಿರಿ, ನೋಡ್ಬಿಟ್ಟು ತೆಗಿಬೇಡ್ರಿ, ಕೆಳಗೆಲ್ಲ ಹಿಂಗನ್ರಿ ಬೈಕೊಳ್ತಾರೆ. ಆಮೇಲೆ ನಿನ್ನೆ ಬೈಕೊಳ್ಳೋದು ತೆಗಿಬೋದಾಗಿದ್ರೆ ನನ್ನಲ್ಲ, ಎಲ್ಲ ನಿನ್ನೆ ಬೈಕೊಳ್ತಾರೆ. ಒಬ್ಬರು ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸಂಧ್ಯಾ ವೆಂಕಟೇಶ್ ಅವರು ಶ್ರೀರಾಮ್ಪುರಮಿಂದ ಬಂದಿದ್ದಾರೆ. ತೆಗೆದುಕೊಡಿ. ಧಾರವಾಡದಿಂದ ಸರಿಯಾದ ಉತ್ತರವನ್ನ ಬರೆದಿದ್ದಾರೆ ಮೋಹನ್ ಸಿ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಇವರಿಗೆ 4,000 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಫಿಲಿಪ್ಸ್ ಅವರ ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ ಸಿಗ್ತಾ ಇದೆ. ಮೋಹನ್ ಸಿ, ಶ್ರೀ ಸಾಯಿ ಕೃಪಾ, VB ಹಿಲ್, ಮಲಮಂಡಿ, ಧಾರವಾಡ 580007. ಇವರಿಗೆ ಬಹುಮಾನ ಬಂದಿದೆ. ಮೋಹನ್ ಸಿ ಅವರೇ, ನೀವು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ತಗೊಂಡು ಹೋಗ್ಬೋದು. ಬರ್ಬೇಕು ಒಂದಿನ, ಫಿಸಿಕಲ್ ಆಗಿ ಇಲ್ಲೇ ಕೊಡ್ತೀವಿ. ಒಳ್ಳೆ ಬಹುಮಾನ ತೆಗೆದುಕೊಟ್ಟಿದ್ದೀರಾ. ಧಾರವಾಡದವರು ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರು ಅದ್ಭುತವಾಗಿರುವಂತಹ ಮಸಾಲಾ ಪುಡಿಗಳ ತಯಾರಿಕರು. ಇದು ನಿಮಗೋಸ್ಕರ ಕೊಡ್ತಾ ಇದ್ದೀನಿ, ಮನೆಗೆ ತಗೊಂಡೋಗಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪದವರು ತುಪ್ಪವನ್ನ ಕೊಡ್ತಾ ಇದ್ದಾರೆ. ಡಯಟಿಂಗ್ ಬೇಡ ಅಂತೀರಾ? ಡಯಟಿಂಗ್ ಫಸ್ಟ್ ತಿನ್ರಿ, ಡಯಟಿಂಗ್ ಆಟೋಮೆಟಿಕ್ ಆಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಒಂದು 1,000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ನಿಮಗೋಸ್ಕರ ಇದು 1,000 ರೂಪಾಯಿ ಗಿಫ್ಟ್ ವೋಚರು. ಇದಲ್ಲದೆ ಬೇಲ್ ಬಾರ್ ಅನ್ನ ಕೊಡ್ತಾ ಇದ್ದಾರೆ ಮಯ್ಯಾಸ್ ಅವರು. ಬೇಲ್ಪುರಿ ತಿನ್ಬೇಕು ಅಂದಾಗ ಗಾಡಿ ಬಂದಿರಲ್ಲ, ಆದ್ರೆ ತಿನ್ಬೇಕು ಅಂದಾಗ ತಿನ್ಲೇಬೇಕು, ಆಗ ಸಿಗುತ್ತೆ ನಮ್ಮ ಬೇಲ್ ಬಾರು. ನಿಮಗೋಸ್ಕರ ಮೇಡಮ್. ನನ್ನ ದೊಡ್ಡ ಮನೆಗೆ ಬಹಳ ಇಷ್ಟ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಋಷಿಕೇಶ ಭೃಂಗ ಏರ್ ಆಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಾಂಪೂ ಜೊತೆ ಏರ್ ಆಯಿಲ್ ಎರಡು ಕೊಡ್ತಾ ಇದ್ದಾರೆ. ನಿಮ್ಮ ಕೂದಲಿನ ಹಲವಾರು ಸಮಸ್ಯೆಗಳಿಗೆ ಕೂದಲಿನ ಉದ್ದ ಬೆಳಿಬೇಕು ಅಂತ ಆಸೆ ಏನಾದ್ರು ಇದ್ರೆ ಇದನ್ನ ಹಾಕೊಳ್ಳಿ ಮೇಡಮ್. ಖಂಡಿತ. ಋಷಿಕೇಶ್ ಭೃಂಗ ಏರ್ ಆಯಿಲ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗ್ಗಂಡ ಬಿ ಪಾರ್ಟ್ 3 ವೆಜ್ ಪುಸ್ತಕವನ್ನ ಕೊಡ್ತಾ ಇದೀವಿ. ವೆಜ್ ಪುಸ್ತಕ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಹಬ್ಬಕ್ಕೆ ಏನೇನು ಸ್ಪೆಷಲ್ ಅಡಿಗೆನ ಮಾಡ್ಕೋಬಹುದು ಅಂತ ಫುಲ್ ಪ್ಯಾಕೇಜು ಇದರೊಳಗಿದೆ. ಇದು ನಿಮ್ಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಎಣ್ಣೆ ಬೆಣ್ಣೆ ತುಪ್ಪಗಳ ಪ್ರಯೋಗಗಳಿಂದ ಯಾವ ರೀತಿ ನಮ್ಮ ಆಹಾರ ಕ್ರಮಗಳನ್ನ ಚೇಂಜ್ ಮಾಡ್ಕೋಬಹುದು, ಖಂಡಿತವಾಗ್ಲೂ ಅವರೇ ಬರ್ತಾ ಇದ್ದಾರೆ. ಒಳ್ಳೆ ಕ್ರಮನ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ ಮುರಳಿ. ಗುರುಜಿ ಏನ್ ಮಾಡ್ತಾ ಇದ್ದಾರೆ ಗುರುಜಿ ಇವತ್ತು ನೀವು? ಇವತ್ತು ಹಬೆನಲ್ಲಿ ಕೋಡ್ಬಳೆ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ. ಹಬೆನಲ್ಲಿ ಕೋಡ್ಬಳೆ ಮಾಡಿ ತೋರಿಸಿದ್ವಲ್ಲ ಗುರುಜಿ, ಇನ್ಯಾ ಕೋಡ್ಬಳೆ ಗುರುಜಿ? ಅಲ್ಲ, ಅದು ಏರ್ ಫ್ರೈಯರ್ ಅಲ್ಲಿ. ಹೌದು. ಇದು ಹಬೆನಲ್ಲಿ, ಸ್ಟೀಮ್ನಲ್ಲಿ, ಹಬೆನಲ್ಲಿ ಬೇಯಿಸುವಂತ ಕೋಡ್ಬಳೆ, ಹಬೆ ಕೋಡ್ಬಳೆ. ಓಕೆ, ಹಬೆ ಕೋಡ್ಬಳೆ ಮಾಡಕ್ಕೆ ಏನೇನು ತಿಂದಿದೆ ಗುರುಜಿ? ಹಬೆ ಕೋಡುಬಳೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಹಸಿ ಮೆಣಸಿನಕಾಯಿ, ಜೀರಿಗೆ, ಉಪ್ಪು. ಇವಾಗ ಇದಕ್ಕೆ ಒಂದು ಹಿಟ್ಟು ಹಾಕಿದ್ರೆ 2 ನೀರು ಬೇಕಾಗುತ್ತೆ. ಓಕೆ ಗುರುಜಿ, ನೀರು ರೆಡಿ ಮಾಡಿ ಇಟ್ಟಿದ್ದೀವಿ ನಿಮಗೋಸ್ಕರ. ಸ್ಟೀಮರು ಕಾಯ್ತಾ ಇದೆ. ನೋಡಿ ಹಬೆ ಹೆಂಗ್ ಬರ್ತಾ ಇದೆ. ಬಟ್ ಇದು ಮಾತ್ರ ಕೋಡ್ಬಳೆ ನಾನಂತೂ ಕೇಳಿಲ್ಲ. ಇವತ್ತೇ ಫಸ್ಟ್ ತಿಂತಾ ಇರೋದು ಕೂಡ ಕೇಳ್ತಾ ಇರೋದು ಕೂಡ. ಹಾಕ್ಬಿಡಿ. 1 ಕಪ್ಪು ಅಕ್ಕಿ ಹಿಟ್ಟಿಗೆ 2 ಕಪ್ಪಿನಷ್ಟು ನೀರನ್ನು ಹಾಕಿ ಅದನ್ನ ಚೆನ್ನಾಗಿ ಹಿಟ್ಟನ್ನ ನಾವು ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಏನ್ ಮಾಡ್ಕೊಳ್ತೀವಿ ಆ ಥರ ಮಾಡ್ಕೋಬಹುದು ಅನ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಹಾಕಿ ಗುರುಜಿ. ಹಸಿ ಖಾರ, ಹಸಿ ಖಾರ, ಹಸಿ ಖಾರ, ಹಸಿ ಖಾರ, ಉಪ್ಪಿನ ಜೊತೆಗೆ ಸ್ವಲ್ಪ ಜೀರಿಗೆ ಬೀಳ್ಬೇಕು. ಆ ಬಿಳಿ ಕೋಡ್ಬಳೆಯಲ್ಲಿ ಒಂದೊಂದು ಜೀರಿಗೆ ಹಿಂಗೆ ಕಾಣ್ತಾ ಇರಬೇಕು. ಅದು ಕಡ್ದಾಗ ಅದು ಮಜಾ ನೋಡ್ಬೇಕು. ಘಮ ಬರುತ್ತೆ. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಜೀರಿಗೆ ಅಲ್ಲ ಗುರುಜಿ? ಹಾ, ಸ್ವಲ್ಪ ಜೀರಿಗೆ. ಆ ಬಿಳಿ ಕೋಡ್ಬಳೆ ಕಾಣುತ್ತೆ ನಿಮ್ಗೆ, ಆಮೇಲೆ ತೋರಿಸ್ತೀನಿ. ಹಂಗಂಗೆ ಇರುತ್ತೆ ಬಿಳಿ ಕೋಡ್ಬಳೆ, ಹಂಗೆ ಇರುತ್ತೆ. ನೋಡೋಣ ಹಬೆ ಕೋಡ್ಬಳೆ ಹೆಂಗಿರುತ್ತೆ ಅಂತ. ಸೊ ನೀರು ಕುದೀತಾ ಇದೆ. ಓಕೆ ಗುರುಜಿ. ಈಗ ಹಿಟ್ಟನ್ನ ಹಾಕಿ ಗುರುಜಿ. ಒಂದು ಗುಪ್ಪೆ ತರ ಹಾಕೋಣ. ಓಕೆ ತಿರ್ಸಬಿಡೋ ಗುರುಜಿ. ಬೇಡ ಬೇಡ ಬೇಡ, ಒಂದು 10 ನಿಮಿಷ ಅದು ಬೇಯಬೇಕು. ಚೆನ್ನಾಗಿ ನೀರಲ್ಲಿ ಬೇಯಬೇಕಂತೀರಾ? ಓಕೆ, ಕಲ್ಸ್ಕೊಂಬೋಣ ಚೆನ್ನಾಗಿ. ಓಹೋ, ಚೆನ್ನಾಗಿ ಇಟ್ಟು ಬಂದಿದೆ ಗುರುಜಿ. ಇದು ಸೇಮು ನಾವು ಅಕ್ಕಿನ ರೊಟ್ಟಿಗೆ ಏನು ರೀತಿ ಮಾಡ್ಕೊಳ್ತೀವೋ ಆಫ್ ಮಾಡೋಣ ಗುರುಜಿ. ಎಸ್, ಇನ್ನೂ ಸ್ವಲ್ಪ ನಾವು ಜೀರಿಗೆ ಹಾಕೋಬೋದಾಗಿತ್ತು ಗುರುಜಿ. ಕಾಣ್ತಾನೆ ಇಲ್ಲ ಜೀರಿಗೆ ನಮಗೆ. ಹೌದು, ಹಾಕ್ಬೋದು. ಹಾಕ್ಬೋದಾಗಿತ್ತು ಇನ್ನೂ ಸ್ವಲ್ಪ. ಇನ್ನೇನು ಎಣ್ಣೆನೂ ಹಾಕಲ್ಲ, ಜೀರಿಗೆನೂ ಹಾಕಿಲ್ಲ ಅಂದ್ರೆ ಹೆಂಗೆ ಗುರುಜಿ? ಚೆನ್ನಾಗಿ ಕುದೀತಾ ಇರುವಂಥ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀವಿ, ಅದು ತೆಗೆದಿದ್ದೀವಿ. ಸೇಮು ಇದರಲ್ಲಿ ರೊಟ್ಟಿ ಬೇಕಾದ್ರೆ ತಟ್ಕೋಬೋದು. ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು ರೊಟ್ಟಿ ಮಾಡ್ತಾ ಇಲ್ಲ, ಇಲ್ಲಿ ಮಾಡ್ತಾ ಇರೋದು ಒಂದು ಹಬೆ ಕೋಡ್ಬಳೆನ ಮಾಡ್ತಾ ಇದ್ದೀವಿ. ಓಹೋ, ಹಿಂಗ ಗುರುಜಿ ಇದು ಸೀನು.
ಓಕೆ, ಚಟ್ನಿ ಹಿಟ್ಟು ಇರ್ಬೇಕಲ್ಲ, ಇದಕ್ಕೂ ಚೆನ್ನಾಗಿರ್ಬೋದು. ಹೌದು. ಪುದೀನ ಚಟ್ನಿ ಇದ್ರೆ ಚೆನ್ನಾಗಿರ್ಬೋದು. ಓಹೋ ಹಿಂಗೆ. ಬಟ್ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ಬಿಟ್ಟಿರೋದ್ರಿಂದ ಸ್ವಲ್ಪ ಮೇಲ್ಗಡೆ ಡ್ರೈ ತರ ಆದ್ರೆ ಸಾಕು ಅನ್ಸುತ್ತಲ್ವ ಗುರುಜಿ? ಮೆಕ್ಯಾನಿಕಲ್ ಸ್ಟ್ರೆಂತ್ ಬಂದರೆ ಸಾಕು. ಸಾಕು 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 ಸಾಕು. ಯಾಕಂದ್ರೆ ಚೆನ್ನಾಗಿ ಇದನ್ನ ನಾವು ನೀರಲ್ಲಿ ಬೇಯಿಸಿರೋದ್ರಿಂದ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿ ತರ ಆದ್ರೂ ಕೋಡ್ಬಳೆ ಬಂದ್ಬಿಡ್ಬೋದು ಅನ್ಕೊಂಡಿದ್ದೀನಿ. ಓಹೋ, ಓಕೆ. ಅದ್ಭುತವಾದಂಥ ಕೋಡ್ಬಳೆ. ಕೋಡ್ಬಳೆ ಅಂದ ತಕ್ಷಣ ಎಣ್ಣೆ ಒಳಗೆ ಬಿಟ್ವಿ ಅನ್ಕೋಬೇಕು ನೀವು. ಎಣ್ಣೆನೂ ಇಲ್ಲ, ಬೆಣ್ಣೆನೂ ಇಲ್ಲ, ಆರಾಮಾಗಿದು ಹಬೇಲ್ ಬೇಯುವಂಥದ್ದು ಕೋಡ್ಬಳೆ. ಸೌಂಡ್ ಬೇರೆ ಮಾಡ್ತದೆ ಗುರುಜಿ ಅದು ಸ್ಟೀಮರು. ಆಹಾ, ಓಹೋ. ಸ್ಟೀಮರಲ್ಲಿ ಎಷ್ಟು ನಿಮಿಷ ಬೇಯಿಸ್ಬೇಕು ಕೋಡ್ಬಳೆ? 10 ನಿಮಿಷ ಸಾಕು. 10 ನಿಮಿಷ ಬೇಯಿದ್ರೆ ಸಾಕಾ? ಕೋಡ್ಬಳೆ ರೆಡಿ ಆಗುತ್ತೆ. ರೆಡಿ. ಕೋಡ್ಬಳೆ ಪಕ್ಕ ಪುದೀನ ಚಟ್ನಿ ಸ್ವಲ್ಪ ನೀರಾಗಿರೋದಿತ್ತು ಅಂತ ಹೇಳಿದ್ರೆ ಅದನ್ನ ತಿಂತಾ ಇರಿ, ಅದ್ರ ಮಜಾನೇ ಬೇರೆ. ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೇ ಇದ್ರೂ ಕೂಡ ಕೋಡ್ಬಳೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿ ಅವರು. ಓಕೆ ಗುರುಜಿ, ನಿಮ್ ಜೊತೆ ಮಾತಾಡೋಕ್ಕೆ ಬಹಳ ಹೊತ್ತಿಂದ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ ಒಬ್ರು. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳಿಮ್ಮ? ನನ್ನ ಹೆಸರು ವತ್ಸಲ ಅಂತ, ನಾನು ಮಾಗಡಿಯಿಂದ ಮಾತಾಡ್ತಾ ಇರೋದು ಸರ್. ಓಕೆ ವತ್ಸಲ ಅವರೇ, ನಮ್ಮ ಪಕ್ಕ ಬಾಲಕೃಷ್ಣ ಗುರುಜಿ ಅವ್ರು ನಿಂತಿದ್ದಾರೆ. ನಿಮ್ಗೆ ಯಾವ ಪ್ರಶ್ನೆ ಇದೆಯೋ ಕೇಳ್ಕೋಬಹುದು, ಕೇಳ್ಕೊಳ್ಳಿ ವತ್ಸಲ ಅವರೇ. ನಮಸ್ಕಾರಮ್ಮ ವತ್ಸಲ. ನಮಸ್ತೆ ಗುರುಜಿ. ನನ್ನ ಮುಖದಲ್ಲಿ ಗುರುಜಿ ಒಂಥರ ಕಪ್ಪು ಮಚ್ಚೆ ಬಂದಿದೆ. ಹಣೆ ಮೇಲೆ, ತಲೆ ಮೇಲೆ ಮತ್ತೆ ಮೂಗಿನ ಮೇಲೆ ಎಲ್ಲ ಕಪ್ಪು ಮಚ್ಚೆ, ಒಂಥರ ಹಾವಿನ ತರ ಮಚ್ಚೆ ತರ ಇದೆ ಗುರುಗಳೇ. ಓಹೋ. ಅದು ಅದನ್ನ ಬಂದಿದ್ದಕ್ಕೆ ನಾನು ಇದು ಸ್ಕಿನ್ ಟ್ರೀಟ್ಮೆಂಟ್ ತೋರಿಸಿ, ಅವರು ಲೇಸರ್ ಟ್ರೀಟ್ಮೆಂಟ್ ಕೊಟ್ರು, ಮಾತ್ರೆ ಕೊಟ್ರು. 1 ತಿಂಗಳು ಆದ್ಮೇಲೆ ಅದು ಹೋಯ್ತು ಗುರುಗಳೇ. ಮತ್ತೆ ಅದು ಹಂಗೆ 3 ಸಲ ಮಾಡ್ತದೆ, ಈಗ 3 ಸಲ ಮತ್ತೆ ಹೋಗುತ್ತೆ. ಲೇಸರ್ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಬರ್ತಿದೆ ಗುರುಗಳೇ. ಅದಕ್ಕೆ ನಿಮ್ಮ ಹತ್ರ ಕೊನೆಯದಾಗಿ ಈಗ ಯಾವ ತರ ಪರಿಹಾರ ಇದೆ ಅಂತ ಕೇಳ್ಬೇಕು ಅಂತ ಗುರುಗಳೇ. ಅಮ್ಮ, ಇಲ್ಲಿ ಹೇಳಿ ಗುರುಗಳೇ. 2-3 ಪಾಸಿಬಿಲಿಟೀಸ್ ಇದೆ. ಒಂದು, ಯಾವುದಾದ್ರೂ ಒಂದು ಜನ್ಮದ ಶಾಪ ಇದ್ರೂ ಈ ರೀತಿ ಆಗೋಕ್ಕೆ ಸಾಧ್ಯತೆ ಇದೆ. ಪ್ರೇತಬಾಧ ಇದ್ರೂ ಈ ಥರ ಆಗೋ ಸಾಧ್ಯತೆ ಇದೆ. ಸರಿ ಗುರು. ಈ 2 ಕಾಂಬಿನೇಷನ್ ನಿಮ್ಮಲ್ಲಿ ಇದ್ದಂಗೆ ನಂಗೆ ಅನ್ನಿಸ್ತಾ ಇದೆ. ಸೊ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನಾವು ನೋಡಬೇಕಾದ್ರೆ ನಿಮ್ಮನ್ನು ನಾನು ಸಂಮೋಹನ ಸ್ಥಿತಿಯಲ್ಲಿಟ್ಟು ಈ ಒಂದು ಸ್ಕಿನ್ ಪ್ರಾಬ್ಲಮ್ಗೆ ಏನು ಕಾರಣ ಅಂತ ನಿಮ್ಮ ಮನಸ್ಸನ್ನು ಕೇಳಿ ಅದನ್ನು ನಾನು ಸರಿಪಡಿಸ್ಬೇಕಾಗತ್ತೆ. ಹೀಗಾಗಿ ಸರಿ ಗುರು. ನಿಮ್ಮ ಜೊತೆ ಇನ್ನೊಬ್ಬರು ಸಹಾಯಕರು ಬೇಕು. ಇಬ್ಬರು ಸೇರಿ 3-4 ದಿವಸದ ಕ್ಲಾಸ್ ಕಲ್ತ್ಕೊಳ್ಳಿ. ಗುರುಗಳೇ. ಅದಾಗ ಸ್ವಲ್ಪ ಅಭ್ಯಾಸ ಮಾಡಿದ್ಮೇಲೆ ನೀವು ಮನೆಯಲ್ಲೇ ನಾನು ನಿಮ್ಮನ್ನು ನಿಮ್ಮ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಯಾವ ಕಾರಣದಿಂದ ಈ ಥರ ಈ ಜನ್ಮದಲ್ಲಿ ಆಗ್ತಾ ಇದೆ, ಪ್ರೇತಾತ್ಮ ಏನಾದರೂ ಇದೆಯಾ, ಶಾಪಗಳು ಯಾತಕ್ಕೆ ಬಂದಿದೆ, ಅದೆಲ್ಲ ನೋಡ್ಬಿಟ್ಟು ಅದನ್ನ ಪರಿಹಾರ ಮಾಡೋಣ. ಸರಿ ಗುರುಗಳೇ. ಅದು ಪರಿಹಾರ ಮಾಡಿದಾಗ ಆಟೋಮೆಟಿಕಲಿ ಈ ಥರದ ಸ್ಕಿನ್ ಪ್ರಾಬ್ಲಮ್ ಸರಿ ಹೋಗ್ತಾ ಬರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವತ್ಸಲನವರು ಫೋನ್ ಮಾಡಿದ್ರು, ಅವರ ಪ್ರಶ್ನೆ ಕೇಳಿದರೆ. ಇನ್ನ ಸಣ್ಣ ವಯಸ್ಸು ಅನ್ಸುತ್ತೆ, ಮದುವೆ ಆಗಿಲ್ಲ ಅಂತ ಮದುವೆ ಆಗಿಲ್ಲ ಹೇಳ್ತಿದ್ದಾರೆ. ಅವ್ರಿಗೆಲ್ಲ ಅದ್ರ ಫಲಾಪ ನೋಡ್ರಿ ಪಾಪ, ಏನ್ ಮಾಡ್ತಾರೆ ಗುರುಜಿ? ಕಷ್ಟ ಇದೆ, ಭಾಳ ಕಷ್ಟ ಇದೆ. ವಾಸಿ ಆಗುತ್ತೆ ಗುರುಜಿ ಇದು? ತುಂಬ ಜನಕ್ಕಾಗುತ್ತೆ. ಯಾಕಂದರೆ ಅದ್ರ ಮೂಲನ ನಾವು ಹುಡುಕ್ಬಿಟ್ಟು ಆ ಮೂಲ ಸರಿ ಮಾಡಿದ್ರೆ ಮಿಕ್ಕ ಪ್ರಾಬ್ಲಮ್ ಆಟೋಮೆಟಿಕಲಿ ಸರಿ ಹೋಗುತ್ತೆ. ದಟ್ ಈಸ್ ದ ಬ್ಯೂಟಿ ಆ್ಯಂಡ್ ಕೆಪಾಸಿಟಿ ಆಫ್ ದ ಬಾಡಿ ಆ್ಯಂಡ್ ದ ಮೈಂಡ್. ಓಕೆ. ಸೊ ಇದು ಭಾಳ ಟ್ಯಾಕ್ಟ್ಫುಲ್ ಆಗಿ ನೀಟಾಗಿ ಕಂಡಿಡಿದು ಸರಿ ಮಾಡ್ಬೋದು. ಸರಿ ಮಾಡ್ಬೋದು. ದೇವ್ರ ಮೇಲೆ ನಂಬಿಕೆ ಇಡಿ, ಗುರುಗಳ ಮೇಲೆ ಭರವಸೆ ಇಡಿ. ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ನಾನು ಮದುವೆಗೆ ಹೇಳಿ. ಕರೆಕ್ಟ್ ಟೈಮ್ಗೆ ಆಗೋದಕ್ಕೆ ಅಥವಾ ತುಂಬ ಡಿಲೇ ಆಗೋಗಿರುತ್ತಲ್ಲ, ಅವ್ರಿಗೆ ಬೇಗ ಆಗಲಿಕ್ಕೆ ಶ್ರೀಚಕ್ರವನ್ನು ಬಳಸ್ಕೊಂಡು ಮಾಡುವಂತಹ ಕೆಲಸನ ಸದ್ಯದಲ್ಲಿ ಶುರು ಮಾಡ್ತಾ ಇದ್ದೀನಿ. ಗಂಡಸು ಹೆಂಗಸು ಯಾರಿಗಾದ್ರೂ ಆಗಲಿ ಓಕೆ. ಮದುವೆ ಆಗೋದಕ್ಕೆ ಹೇಗೆ ಮಾಡಬೇಕು ಅಂತ ಶ್ರೀಚಕ್ರವನ್ನು ಬಳಸ್ಕೊಂಡು ಅದರ ಮೇಲೆ ಒಂದು ದೊಡ್ಡ ಚಕ್ರವನ್ನು ಹಾಕಿಸಿ ಅದನ್ನು ಪರ್ಟಿಕ್ಯುಲರ್ ಡೈಟಿ ಮೇಲೆ ಕೂರಿಸಿ ಆ ಪರ್ಟಿಕ್ಯುಲರ್ ಮಂತ್ರವನ್ನು ಉಚ್ಚಾರ ಮಾಡಿ ಆ ಡೈಟಿಯ ಆಶೀರ್ವಾದ ಸಿಕ್ಕಿ ಮದುವೆ ಆಗಬೇಕು. ಆ ಥರದ್ದು ಭಾಳ ಬೇಗ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಮಾಡಿ ಗುರು. ಮಾಡೋಣ. ಜನಸಂಖ್ಯೆ ತುಂಬಾ ಕಡಿಮೆ ಇದೆ, ಬೇಗ ಮಾಡಿ ಗುರು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಗುರುಜಿ. 10 ನಿಮಿಷ ಆಯ್ತು ಅನ್ಕೊಂಡಿದ್ದೀನಿ ಗುರುಜಿ. ಆಗಿದೆ, ನೋಡೋಣ. ನೋಡ್ಬಿಡಿ ಗುರುಜಿ ಒಂದ್ಸರಿ. ಅಬೇ ಕೋಡ್ಬಳೆನ ಮಾಡಿ ತೋರಿಸ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಬೆ ಕೋಡ್ಬಳೆ ಆ್ಯಂಡ್ 2 ಚಟ್ನಿ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ. ಓಕೆ, 2 ತರ ಚಟ್ನಿ ಕೊಟ್ಬಿಟ್ಟಿದ್ದಾರೆ ಗುರುಜಿ. ಯಾವ್ದಕ್ಕೆ ಬೇಕಾದ್ರೆ ತೊಳಿ ಮುಳ್ಳಿ, ಗಟ್ಟಿ ಚಟ್ನಿ, ಪುದೀನಾ ಚಟ್ನಿ ಎಲ್ಲ ಇದೆ. ಆದ್ರೆ ಇದು ಹಬೆ ಕೋಡ್ಬಳೆ ಮಾತ್ರ ಮರಿಬೇಡಿ. ಎಣ್ಣೆ ಇಲ್ಲದೆ ಕೋಡ್ಬಳೆ ಮಾಡಿ ತೋರಿಸಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಹಬೆ ಕೋಡ್ಬಳೆ ಮಾಡ್ಕೊಳ್ಳಿ. ಹಬೆ ಕೋಡುಬಳೆ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಉಪ್ಪು, ಹಸಿ ಮೆಣಸಿನಕಾಯಿ ಪೇಸ್ಟ್, ಜೀರಿಗೆ, ಅಕ್ಕಿ ಹಿಟ್ಟು ಹಾಕಿ
ಚೆನ್ನಾಗಿ ಬೇಯಿಸಿ ಕೋಡುಬಳೆಯಂತೆ ಸುತ್ತಿ ಸ್ಟೀಮರ್ನಲ್ಲಿಟ್ಟು ಸುಮಾರು 15 ನಿಮಿಷ ಬೇಯಿಸಿ. ಈಗ ಹಬೆ ಕೋಡುಬಳೆ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಹಬೆ ಕೋಡುಬಳೆನ ಮಾಡಿ ಕೊಟ್ಟಿದ್ದಾರೆ ಬಾಲಕೃಷ್ಣ ಗುರುಜಿ ಅವರು. ಗುರುಜಿ ಟೇಸ್ಟ್ ಮಾಡ್ಬಿಡೋದ ಗುರುಜಿ? ಓ ಎಸ್, ಹಿಂಗೆ ತಿನ್ಬೋದಲ್ಲ ಇದನ್ನ? ಓ ಎಸ್, ಕೈಯಲ್ಲಿ ಇಟ್ಕೊಂಡು ತಿನ್ಬೋದು. ಹಿಂಗೆ ಎಣ್ಣೆಲಿ ಮಾಡ್ದಂಗೆ ಎಣ್ಣೆ ಇಲ್ಲದೆ ನಾವು ಮಾಡಿದ್ವಲ್ಲ ಮೊನ್ನೆ, ಆ ಥರ ಅಲ್ಲ ಇದು. ಆ ಕ್ರಿಸ್ಪಿನೆಸ್ ಇದು ಬರೋದಿಲ್ಲ ಇದಕ್ಕೆ. ಚಟ್ನಿ ಚೆನ್ನಾಗಿದೆ ಗುರುಜಿ. ಅಕ್ಕಿ ರೊಟ್ಟಿ ಥರನೇ ಇದೆ, ಬಟ್ ಅಕ್ಕಿ ರೊಟ್ಟಿ ನಿಮಗೆ ಸ್ವಲ್ಪ ಕ್ರಿಸ್ಪ್ ಆಗಿರುತ್ತೆ. ಇದು ಆ ಥರ ಸಾಫ್ಟ್ನಲ್ಲಿ. ಬಟ್ ಅಲ್ಲೂ ನಾವೇನು ಎಣ್ಣೆ ಬೆಣ್ಣೆ ಯೂಸ್ ಮಾಡೋದು? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಮಾಡ್ಕೋಬೋದು, ತಿನ್ನಬೇಕು ಅಂದಾಗ ನಮಗೆಲ್ಲೋ ಒಂದು ಒಳ್ಳೇದಾಗುತ್ತೆ ಅಂದಾಗ ಈ ಥರದ್ದೆಲ್ಲ ಪ್ರಯೋಗಗಳು ನಡೀತಾ ಇರುತ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು, ನಮಸ್ಕಾರ. ಕೋಡ್ಬಳೆ, ಈ ಕೋಡ್ಬಳೆ ಎಣ್ಣೆ ಗಿಣ್ಣೆ ಇಲ್ಲದೆ ಮಾಡಿರ್ತಕ್ಕಂಥ ಕೋಡ್ಬಳೆ ಅದ್ಭುತ ಮಾಡಿದ್ದಾರೆ ಗುರುಜಿ. ಇದನ್ನ ಖಾಲಿ ಮಾಡಬೇಕು. ಮುರಳಿಯವರೇ, ಫಸ್ಟು ಕಾರ್ಯಕ್ರಮ ಮುಗಿಸ್ತೀರಿ, ಟೈಮ್ ಆಗ್ತಾ ಇದೆ ಅಂತ ಇದ್ದೀರಾ. ಓಕೆ, ಕಾರ್ಯಕ್ರಮ ಮುಗಿಸೋಣ. ಸಾಕಷ್ಟು ಜನ ನಾವು ಕಾರ್ಯಕ್ರಮಕ್ಕೆ ಬರಬೇಕು, ಖಂಡಿತವಾಗ್ಲೂ ಬನ್ನಿರಿ. ನಿಮಗೋಸ್ಕರನೇ ನಾನು ಕಾಯ್ತಾ ಇದ್ದೀನಿ, ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಖಂಡಿತವಾಗ್ಲೂ. ಯಾಕಂದ್ರೆ ನೀವು ಇಷ್ಟಪಟ್ಟು ನೋಡ್ತಾ ಇರೋಂಥ ಕಾರ್ಯಕ್ರಮ ಇದು. ನಿಮ್ಗೆ ಗೊತ್ತಿರುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ರೀತಿ ಅಡುಗೆ ಮಾಡಬೇಕು ಅಂತ. ಖಂಡಿತವಾಗ್ಲೂ ಬನ್ನಿ, ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ ತಿಳಿಸಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಬುಕ್ ಸಿಗ್ತಾ ಇಲ್ಲ, ಪಾರ್ಟ್ 3 ವೆಜ್ ರೆಸಿಪಿ ಪುಸ್ತಕ ಸಿಗ್ತಾ ಇಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ಕಡೆ ಸಿಗ್ತಾ ಇದೆ. ಅಕಸ್ಮಾತು ನಿಮ್ಗೇನಾದರೂ ಆ ಪುಸ್ತಕ ಸಿಕ್ಕಿಲ್ಲ ಅಂದರೆ 41186466 ಈ ನಂಬರ್ಗೆ ಫೋನ್ ಮಾಡಿ. 4111 8646 ಈ ಸಂಖ್ಯೆಗೆ ಫೋನ್ ಮಾಡಿ ತಿಳಿಸಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ